ಹಕ್ಕುಗಳು ವಿಧಿ 29 ಮತ್ತು 30 ಎರಡು ವಿಧಿಗಳು ಬಹಳ ಇಂಪಾರ್ಟೆಂಟು. ಈ ಎರಡು ವಿಧಿಗಳು ಏನು ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂತಂದ್ರೆ ಇದರಿಂದ ಪ್ರಶ್ನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಿಮಗೆ ಎಕ್ಸಾಮ್ ನಲ್ಲಿ ಬರ್ತವೆ. ಹಾಗಾದ್ರೆ ಏನಿದು ವಿಧಿ 29 ಏನಿದೆ? ವಿಧಿ 29 ಏನ್ ಹೇಳ್ತದೆ? ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್. ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್. ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. ರೈಟ್. ಸೊ ಇದು ಏನು ಹೇಳ್ತದೆ? ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರ್ತಕ್ಕಂತಹ ಪೌರ, ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಪೌರ ಅಥವಾ ಪೌರರ ವರ್ಗವು ತಮ್ಮದೇ ಆದ ವಿಭಿನ್ನ ಭಾಷೆ ಮತ್ತು ಸಂಸ್ಕೃತಿಯನ್ನ ಹೊಂದಿದ್ದರೆ ಅವುಗಳನ್ನ ಅಭಿವೃದ್ಧಿಪಡಿಸುವ ಮತ್ತು ಸಂರಕ್ಷಿಸುವ ಹಕ್ಕು ಹೊಂದಿವೆ. ಸೊ ಯಾವುದಾದ್ರೂ ನೀವೀಗ ಅಂಡಮಾನ್ ನಿಕೋಬಾರದಲ್ಲಿದ್ದೀರಿ, ನೀವೊಂದು ಬುಡಕಟ್ಟು, ರೈಟ್. ಇವನ್ ಇಲ್ಲಿ ಭಾಷೆ ಸಂಸ್ಕೃತಿಯ ಜೊತೆಗೆ ಲಿಪಿ ಕೂಡ ಬರ್ತವೆ ನೋಡ್ರಿ. ಲಿಪಿ ಮೂರೂ ಕೂಡ ಬರ್ತವೆ ಇಲ್ಲಿ. ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್, ಇವುಗಳನ್ನ ಏನ್ ಮಾಡಬಹುದು ನಾವು ಸಂರಕ್ಷಣೆಗೆ. ಅಂಡಮಾನ್ ನಲ್ಲಿ ಉಂಗೆ ಬುಡಕಟ್ಟುಗಳಿದ್ದಾರೆ, ಜಾರ್ವಾ ಬುಡಕಟ್ಟುಗಳಿದ್ದಾರೆ, ಸೆಂಟಿನಲೀಸ್ ಬುಡಕಟ್ಟುಗಳಿದ್ದಾರೆ, ನಿಕೋಬಾರ್ ನಲ್ಲಿ ಶಾಂಪಿಯನ್ ಬುಡಕಟ್ಟುಗಳಿದ್ದಾರೆ, ನಿಕೋಬಾರಿಸ್ ಬುಡಕಟ್ಟುಗಳು ಇರ್ತವೆ. ಅವ್ರದ್ದು ತಮ್ಮದೇ ಆದಂತಹ ವಿಶಿಷ್ಟ ಸಂಸ್ಕೃತಿ ಇದ್ರೆ, ತಮ್ಮದೇ ಆದಂತಹ ವಿಶಿಷ್ಟ ಭಾಷೆ ಇದ್ರೆ, ಲಿಪಿ ಇದ್ರೆ ಅವುಗಳನ್ನ ನೀವು ಸಂರಕ್ಷಿಸಿಕೊಳ್ಳಬೇಕು. ರೈಟ್. ಸಂರಕ್ಷಿಸಿಕೊಳ್ಳಬೇಕು ಮತ್ತು ಏನು ಮಾಡ್ಬೇಕು ನೀವು? ಅವುಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳುವ ಒಂದು ಹಕ್ಕು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತದೆ. ಇದು ಒಂದನೇದು. ಇನ್ನು ಎರಡನೇ ಭಾಗ ಏನ್ ಹೇಳ್ತದೆ? ರಾಜ್ಯದ ನಿರ್ವಹಣೆ ಅಥವಾ ಅನುದಾನಕ್ಕೊಳಪಟ್ಟ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಧರ್ಮ, ಜನಾಂಗ, ಜಾತಿ, ಆಮೇಲೆ ಭಾಷೆ, ಇವುಗಳ ಆಧಾರದ ಮೇಲೆ ಪ್ರವೇಶ ನಿರಾಕರಿಸುವಂತಿಲ್ಲ. ಯಾವ್ಯಾವ ಇಲ್ಲಿ ನೋಡ್ರಿ, ರಾಜ್ಯ ನಿರ್ವಹಣೆ ಮಾಡ್ತಿರ್ಬೇಕು ಅಥವಾ ರೈಟ್ ರಾಜ್ಯ ಇಲ್ಲ ನಿರ್ವಹಣೆ ಮಾಡ್ತಾ ಇರಬೇಕು, ಅಥವಾ ರಾಜ್ಯ ಏನು ಮಾಡ್ತಿರ್ಬೇಕು? ಅನುದಾನ ನೀಡ್ತಿರ್ಬೇಕು. ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಧರ್ಮ, ಜನಾಂಗ, ಜಾತಿ, ಭಾಷೆ, ಇಲ್ಲಿ ನೋಡ್ರಿ ಲಿಂಗ ಇಲ್ಲ, ಇಲ್ಲಿ ಲಿಂಗ ಅನ್ನೋದು ಬಂದಿಲ್ಲ. ಸೊ ಲಿಂಗಾಧಾರಿತ ಎರಡನೇದು ತಾರತಮ್ಯಕ್ಕೆ ಅವಕಾಶ ಮಾಡಿಕೊಡೋದು. ರೈಟ್. ಲಿಂಗಾಧಾರಿತ ಇದು ಎರಡನೇದು. ಲಿಂಗಾಧಾರಿತ ತಾರತಮ್ಯ ಒಮ್ಮೆ ವಿಧಿ 23 ಭಾಗ 2ರಲ್ಲಿ ನೋಡಿದ್ವಿ ನಾವು. ಇಲ್ಲೂ ಕೂಡ ಲಿಂಗಾಧಾರಿತ ತಾರತಮ್ಯಕ್ಕೆ ಅವಕಾಶ ಇದೆ. ಯಾಕಂತಂದ್ರೆ ಇಲ್ಲಿ ಹುಡುಗರ ವಿದ್ಯಾಲಯಗಳಿರ್ತವೆ, ಹುಡುಗಿಯರ ಶಾಲೆಗಳಿರ್ತವೆ. ಸೊ ಹುಡುಗರ ಶಾಲೆಯಲ್ಲಿ ಲಿಂಗಾಧಾರಿತ ತಾರತಮ್ಯ ಮಾಡಿ ಹುಡುಗಿಯರನ್ನ ಸೇರಿಸಿಕೊಳ್ಳುವಂತಿಲ್ಲ. ಉದಾಹರಣೆಗೆ ಸೈನಿಕ ಶಾಲೆ ಇದೆ. ಸೈನಿಕ ಶಾಲೆ ಇರೋದು ಯಾರಿಗೆ? ಕೇವಲ ಹುಡುಗರಿಗೆ ಮಾತ್ರ, ಬಾಯ್ಸ್ ಸ್ಕೂಲ್ ಅದು. ಸೊ ಅಲ್ಲಿ ಕೇವಲ ಹುಡುಗರನ್ನ ಮಾತ್ರ ಲಿಂಗಾಧಾರಿತ, ಹುಡುಗಿಯರಿಗೆ ಪ್ರವೇಶವಿಲ್ಲ ಅಂತ ಹೇಳ್ಬೋದು. ಈಗ ಕಿತ್ತೂರು ಚೆನ್ನಮ್ಮ ಶಾಲೆ ಇದೆ. ಈ ಕಿತ್ತೂರು ಚೆನ್ನಮ್ಮ ಶಾಲೆ ಕೇವಲ ಮಹಿಳೆಯರಿಗೆ ಮಾತ್ರ, ಅಲ್ಲಿ ಹುಡುಗರಿಗೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಸಿಂಪಲ್ ಇದೆ. ಅದೇ ರೀತಿ ಸರ್ಕಾರ ಯಾವುದೇ ವ್ಯಕ್ತಿ ಮೇಲೆ ಅವನ ಸಮುದಾಯದ ಸಂಸ್ಕೃತಿಯ ಹೊರತುಪಡಿಸಿ ಬೇರೆ ಸಂಸ್ಕೃತಿಯನ್ನ ಒತ್ತಾಯ ಪೂರ್ವಕವಾಗಿ ಹೇರುವಂತಿಲ್ಲ. ಯಾವುದೇ ವ್ಯಕ್ತಿಗೆ, ಇಂಪ್ಲಿಸಿಟ್ ಮೀನಿಂಗ್ ಇದು, ತನ್ನ ಸಮುದಾಯದ ಸಂಸ್ಕೃತಿ ಹೊರತುಪಡಿಸಿ
ಹೊರತುಪಡಿಸಿ ಬೇರೆ ಸಂಸ್ಕೃತಿಯನ್ನ ಒತ್ತಾಯ ಪೂರ್ವಕವಾಗಿ ಹೇರುವಂತಿಲ್ಲ. ಇಲ್ಲ ಈಗ ನಾನೇನೋ ಹೇಳ್ತೀನಪ್ಪ, ನನ್ನ ಸಮುದಾಯದ ಸಂಸ್ಕೃತಿ ಏನಿದೆ, ನಾವು ಸಮುದ್ರದ ನೀರಿನ ಕೆಳಗಡೆ ಹೋಗಿ ಮದುವೆ ಆಗೋದು ನಮ್ಮ ಸಂಸ್ಕೃತಿ, ಅಂಡರ್ ವಾಟರ್ ಮ್ಯಾರೇಜ್, ರೈಟ್? ಅಂಡರ್ ವಾಟರ್ ಮ್ಯಾರೇಜ್ ಇದೆ, ನಾನು ಅಲ್ಲಿ ಮಾಡ್ಕೊಂತೀನಿ. ಇಲ್ಲ, ನೀನ್ ನೆಲದ ಮೇಲೆ ಮಾಡ್ಕೋಬೇಕು, ಹಂಗಿರಂಗಿಲ್ಲ. ಸಮುದಾಯದ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಫಾಲೋ ಮಾಡ್ಲಿಕ್ಕೆ ಬಿಡಬೇಕು, ರೈಟ್? ಕ್ಲಿಯರ್ ಇದೆಯಾ? ಸೊ ಹೀಗಾಗಿ ಇಲ್ಲಿ ನೋಡ್ರಿ, ನೀವು 29(1) ಗಮನಿಸಿದ್ರೆ ಯಾರ್ಯಾರಿಗೆ ಹಕ್ಕುಗಳಿವೆ? ಭಾಷೆಯ ಅಲ್ಪಸಂಖ್ಯಾತರಿಗೆ, ಸಂಸ್ಕೃತಿ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಯಾವ್ಯಾವ ಅಲ್ಪಸಂಖ್ಯಾತರಿಗೆ ಇಲ್ಲಿ ಹಕ್ಕುಗಳನ್ನು ನೀಡಲಾಗಿದೆ? ಯಾವುದೇ ವರ್ಗ ಅಂತ ಬಂದಾಗ, ಯಾವುದೇ ವ್ಯಕ್ತಿಗೆ ಅಥವಾ ತಮ್ಮದೇ ಆದ ಪೌರರ ವರ್ಗ ಅಂತ ಬಂದಾಗ, ಏನು ವರ್ಗ ಯಾವುದಾದ್ರೂ ಆಗಿರ್ಬೋದು, ಹೌದಲ್ವ? ವರ್ಗ ಅಂತಂದ್ರೆ ಜಾತಿ ಆಧಾರಿತ ವರ್ಗ ಆಗಿರ್ಬೋದು, ಭಾಷಾಧಾರಿತ ವರ್ಗ ಆಗಿರ್ಬೋದು. ಸೊ ಇಲ್ಲಿ ಎಂತ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡ್ತದೆ? ಜಾತಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಸಾರಿ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಇಬ್ಬರಿಗೂ ಇದನ್ನ ನೀಡುತ್ತದೆ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ವರ್ಗ ಅಂತ ಬಂದಾಗ ಎಲ್ಲಾ ರೀತಿಯ ಅಲ್ಪಸಂಖ್ಯಾತರಿಗೂ ಕೂಡ ನಾವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನ ನೀಡಬೇಕು, ಅಂತ ಯಾರು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಹೇಳ್ತದೆ. ನೆನಪಿನಲ್ಲಿರಲಿ, ಸುಪ್ರೀಂ ಕೋರ್ಟ್ ಪ್ರಕಾರ ಎಲ್ಲಾ ಅಲ್ಪಸಂಖ್ಯಾತರಿಗೂ ಈ ರಕ್ಷಣೆ ಸಿಗಬೇಕು. ಬಟ್ ಇಲ್ಲಿ ಉಲ್ಲೇಖ ಇರೋದು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ. ಕ್ಲಿಯರ್ ಇದೆ ಎಲ್ಲರಿಗೂ? ವಿಧಿ 29 ಅರ್ಥ ಆಗ್ತಿದ್ಯಾ? ಸಂವಿಧಾನ ಸಭೆಯಲ್ಲಿ ಇದರ ಚರ್ಚೆ ಬಂದಾಗ ಸಾಕಷ್ಟು ವಿವಾದಗಳು ಉಂಟಾಗಿದ್ವು. ಇದನ್ನ ಕೇವಲ ಭಾಷಾ ಅಲ್ಪಸಂಖ್ಯಾತರಿಗೆ ನೀಡಬೇಕು, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನೀಡಬಾರದು, ಇದರಿಂದ ಕೋಮುವಾದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಬಟ್ ಯಾವುದೇ ರೀತಿ ಅಲ್ಪಸಂಖ್ಯಾತರಿಗಿದ್ರು ಅವರಿಗೆ ವಿಶೇಷವಾದ ಹಕ್ಕುಗಳನ್ನ ನೀಡೋದು ಸಂವಿಧಾನದ ಕರ್ತವ್ಯ ಅಂತ ಹೇಳಿ ಆ ಒಂದು ಏನು ವಾದ ಇತ್ತು, ಅದನ್ನ ಸಂವಿಧಾನ ಸಭೆ ತಳ್ಳಿ ಹಾಕಿತು. ಪೌರರಿಗೆ ಮಾತ್ರ ಇದು ಕೇವಲ ಸಿಟಿಜನ್ಸ್ಗೆ, ಓನ್ಲಿ ಫಾರ್ ಸಿಟಿಜನ್ಸ್. ವಿದೇಶಿಯರಿಗಿಲ್ಲ ಇದು ಅವಕಾಶ, ಪೌರರಿಗೆ ಮಾತ್ರ. 29-30 ಏನು ಕೇವಲ ಪೌರರಿಗೆ ಮಾತ್ರ. ಕ್ಲಿಯರ್ ಇದೆಯಾ? ಯಾರ್ಯಾರು ಬರ್ಕೊಂಡಿದ್ದೀರಿ 29 ಅಂತ ಬರೀರಿ. ಬೇಗ ಬರಬೇಕೆಲ್ಲರೂ. ಓಕೆ, ಇನ್ನು ವಿಧಿ 30 ನೋಡ್ರಿ. ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವ ಅಲ್ಪಸಂಖ್ಯಾತರ ಹಕ್ಕು. ಇದರಲ್ಲಿ ಏನಿದೆ? ಏನಲ್ಲಿ? ರೈಟ್, ಇದು ನೋಡ್ರಿ, ಇದು ಯಾರಿಗೂ ಇಬ್ಬರಿಗೂ ಸಿಗುತ್ತೆ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ. ಇಬ್ಬರಿಗೂ ಕೂಡ ಈ ಹಕ್ಕು ಲಭ್ಯವಿದೆ. ಸೊ ಇದರಲ್ಲಿ ಏನಿದೆ? ಎಲ್ಲಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆ ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಿರ್ವಹಿಸುವ ಹಕ್ಕಿದೆ. ರೈಟ್. ಆಮೇಲೆ ಯಾವುದೇ ಸಂಸ್ಥೆಗೆ ಅನುದಾನ ನೀಡುವಂತ ಸಂದರ್ಭದಲ್ಲಿ, ರೈಟ್, ಶೈಕ್ಷಣಿಕ ಸಂಸ್ಥೆಗಳಿಗೆ
ಅನುದಾನ ನೀಡುವ ಸಂದರ್ಭದಲ್ಲಿ ನೀವೇನು ಅಲ್ಪಸಂಖ್ಯಾತರಿಗೆ ಅಥವಾ ಅಲ್ಪಸಂಖ್ಯಾತರ ನಿರ್ವಹಣೆಗೆ ಒಳಪಟ್ಟ ಸಂಸ್ಥೆ ಅಂತ ಹೇಳಿ, ಒಳಪಟ್ಟ ಸಂಸ್ಥೆ ಎಂದು ರಾಜ್ಯ ಏನು ಮಾಡುವಂಗಿಲ್ಲ, ರಾಜ್ಯ ತಾರತಮ್ಯ ಮಾಡುವಂತಿಲ್ಲ. ರಾಜ್ಯ ಏನು ಮಾಡುವಂತಿಲ್ಲ, ತಾರತಮ್ಯವನ್ನ ಮಾಡುವಂತಿಲ್ಲ. ಇದು ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ರಾಜ್ಯ ಅಲ್ಪಸಂಖ್ಯಾತರಿಗೆ ಸೇರಿದ ಸಂಸ್ಥೆ ಅಂತ ಹೇಳಿ ಯಾವುದೇ ರಾಜ್ಯಕ್ಕೆ ಅನುದಾನ ನಿರಾಕರಿಸುವಂತಿಲ್ಲ. ರೈಟ್. ಇಲ್ಲಿ ಬಹಳ ಮುಖ್ಯವಾಗಿ ಬರುವುದು ಅಲ್ಪಸಂಖ್ಯಾತರು ಅಂತಂದ್ರೆ ಯಾರು? ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು. ಮತ್ತೆ ಇದರಲ್ಲಿ ಆರ್ಥಿಕ ಅಲ್ಪಸಂಖ್ಯಾತರು, ಸಾಮಾಜಿಕ ಅಲ್ಪಸಂಖ್ಯಾತರು, ಆ ಅಲ್ಪಸಂಖ್ಯಾತರು, ಈ ಅಲ್ಪಸಂಖ್ಯಾತರು ಇವೆಲ್ಲ ಇಲ್ಲ. ವಿಶೇಷವಾಗಿ 1956ರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವರ್ಗೀಕರಣ ಆದ್ಮೇಲೆ ಕೆಲವೊಂದು ರಾಜ್ಯಗಳಲ್ಲಿ ಭಾಷಾ ಅಲ್ಪಸಂಖ್ಯಾತರು ಸೃಷ್ಟಿಯಾದರು. ರೈಟ್, ಕ್ಲಿಯರ್ ಇದೆಯಾ? ನೋಡ್ರಿ, ಅಮೆರಿಕಾಗಿಂತ ಹೆಚ್ಚಿನ ಜಾತ್ಯತೀತತೆಯನ್ನ ತೋರಿಸುವಂತಹ ಅಂಶಗಳಿವೆ. ರೈಟ್, ಅಮೆರಿಕಾಗಿಂತ ಹೆಚ್ಚಿನ ಜಾತ್ಯತೀತತೆ. ಯಾಕಂದ್ರೆ ಎಲ್ಲಾ ಧರ್ಮಗಳಿಗೆ ಇಷ್ಟು ವಿಶಿಷ್ಟವಾದ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥ ದೇಶಗಳು ತುಂಬಾ ಕಡಿಮೆ. ಎಲ್ಲಾ ಧರ್ಮಗಳಿಗೆ ವಿಶಿಷ್ಟವಾಗಿ ಹಕ್ಕುಗಳನ್ನ ನೀಡತಕ್ಕಂಥ ಸಂಸ್ಥೆ ಯಾವುದು, ದೇಶ ಯಾವುದು ಅಂತಂದ್ರೆ ಭಾರತ. ಕ್ಲಿಯರ್ ಇದೆಯಾ? ಅದು ಧರ್ಮದ ಮೂಲಭೂತ ಪ್ರಾಕ್ಟೀಸ್ ಅಂತ ಹೇಳಿ ಸಿದ್ಧಪಡಿಸ್ಲಿಕ್ಕೆ ಆಗಿಲ್ಲ ಮಂಜುನಾಥ್ ಅವರಿಗೆ. ನೀವು ತೋರಿಸ್ಬೇಕದನ್ನ ಇದು ಧರ್ಮದ ಮೂಲಭೂತ ಆಚರಣೆ ಅಂತ ಹೇಳಿ ಕೋರ್ಟಿಗೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು, ಅವಾಗ ಅವಕಾಶ ಮಾಡಿಕೊಡ್ತಾರೆ. ರೈಟ್. ಆಮೇಲೆ ನೋಡ್ರಿ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಏನು 50% ಸೀಟುಗಳನ್ನ ಅವರ ಸಮುದಾಯಕ್ಕೆ ಮೀಸಲಿಡಬಹುದು. ಇದು ಕೂಡ ನೆನಪಲ್ಲಿಟ್ಕೊಳ್ಳಿ. ಇದು ಕೂಡ ಪ್ರಶ್ನೆ ಆಗಿತ್ತು. ಇದರ ಉದ್ದೇಶ ಏನಿಲ್ಲ, ಈ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಹಕ್ಕು ಕೂಡ ಸಿಗಬೇಕು, ಸಂಸ್ಕೃತಿಯ ರಕ್ಷಣೆ ಹಕ್ಕು ಕೂಡ ಸಿಗಬೇಕು, ಶಿಕ್ಷಣ ಸಂಸ್ಥೆಗಳನ್ನ ರಚನೆ ಮತ್ತು ನಿರ್ವಹಿಸುವ ಹಕ್ಕುಗಳನ್ನ ಕೊಡಬೇಕು. ಈಗ ಜೈನ ಯೂನಿವರ್ಸಿಟಿ ಅಂತಿದೆ, ಇಸ್ಲಾಮಿಯಾ ಯೂನಿವರ್ಸಿಟಿ ಅಂತದ, ಸಾಕಷ್ಟು ಮುಸ್ಲಿಂ ಶೈಕ್ಷಣಿಕ ಕೇಂದ್ರಗಳು, ಜೈನ ಶೈಕ್ಷಣಿಕ ಕೇಂದ್ರಗಳು, ಬೌದ್ಧ ಶೈಕ್ಷಣಿಕ ಕೇಂದ್ರಗಳು, ಕ್ರಿಶ್ಚಿಯನ್ ಶೈಕ್ಷಣಿಕ ಕೇಂದ್ರಗಳು ಇವೆಲ್ಲ ಬರ್ತವೆ. ಇವೆಲ್ಲ ಈ ಒಂದು ಇದರಲ್ಲಿ. ಈಗ ಕರ್ನಾಟಕದಲ್ಲಿ ಒಂದು ತೆಲುಗು ಶಾಲೆ ಇದೆ ಅಂತಂದ್ರೆ ಅದು ಅಲ್ಪಸಂಖ್ಯಾತ ಹೌದು ಅಲ್ವೋ? ರೈಟ್, ಕ್ಲಿಯರ್ ಇದೆಯಾ? ಇದರಿಂದ ಏನಾದ್ರೂ ನಾವು ಅಲ್ಪಸಂಖ್ಯಾತರಿಗೆ ವಿಶೇಷವಾದಂತಹ ಅವಕಾಶ ಕೊಡ್ತಾ ಇದೀವ? ಅಲ್ಪಸಂಖ್ಯಾತರಿಗೆ ರಕ್ಷಣೆ ಅನ್ನೋದಕ್ಕಿಂತ ಇದು ಬಹುಸಂಖ್ಯಾತರ ರಕ್ಷಣೆ. ರೈಟ್. ಯಾಕಂದ್ರೆ ವಿವಿಧ ದೇಶಗಳಲ್ಲಿ ಏನಾಗುತ್ತೆ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತವೆ, ರಾಜ್ಯದ ಕಾನೂನುಗಳಿಗೆ ಒಳಪಡುವುದಿಲ್ಲ. ಹೀಗಾಗಿ ಅವುಗಳನ್ನು ಕೂಡ ರಾಜ್ಯದ ಕಾನೂನಿಗೆ ಒಳಪಡಿಸುವಂತ ಪ್ರಯತ್ನನೇ ವಿಧಿ 30 ಅಂತ ಹೇಳ್ಬೋದು. ಓಕೆ, ಹಂಗಂತೇಳಿ ನಿಮ್ಗೆ ಆಡಳಿತದ ಹಕ್ಕು ಸಿಕ್ಕಿದೆ ಅಂತ ಹೇಳಿ ನೀವು ದುರಾಡಳಿತ ಮಾಡುವಂತಿಲ್ಲ. ಅದಕ್ಕೋಸ್ಕರ ಒಂದು ನಿಯಂತ್ರಣ ಮಂಡಳಿ ಇರಬೇಕು. ಎಲ್ಲಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಒಂದು ನಿಯಂತ್ರಣ ಪ್ರಾಧಿಕಾರದ ಅಂಡರ್ ನಲ್ಲಿ ಇರಬೇಕು. ರೈಟ್. ರಾಜ್ಯ ಸರ್ಕಾರದ ಏನೇನು ನಿಯಮಾವಳಿಗಳಿವೆ ಆ ಎಲ್ಲಾ ನಿಯಮಾವಳಿಗಳನ್ನು ಕೂಡ ಫಾಲೋ ಮಾಡಬೇಕು. ಈಗೊಂದು ಹಿಂದೂ ಬಹುಳ್ಯ ಪ್ರಾಂತದಲ್ಲಿರ್ತಕ್ಕಂತಹ ಮುಸ್ಲಿಂ ಶಿಕ್ಷಣ ಸಂಸ್ಥೆ ತನಗೆ ಮನಸ್ಸಿಗೆ ಬಂದಂತೆ ಕಾನೂನುಗಳನ್ನ ಮಾಡೋದು ತಪ್ಪಿಸ್ಲಿಕ್ಕೆ ಒಂದು ಅವಕಾಶ ಅಂತ ಕೂಡ ನಾವು ಇದನ್ನ ತಿಳ್ಕೋಬಹುದು. ಅಥವಾ ಈಗ ಕಾಶ್ಮೀರದಲ್ಲಿ ಒಂದು ಹಿಂದೂ ಸಂಸ್ಥೆ ಇತ್ತು, ಶಿಕ್ಷಣ ಸಂಸ್ಥೆ. ಕಾಶ್ಮೀರದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಸೊ ಅಲ್ಲಿ ಏನಾದ್ರೂ ಹಿಂದೂಗಳು ತಮಗೆ ಮನಸ್ಸು ಇಚ್ಛೆ ಏನು ಮಾಡುವಂತಿಲ್ಲ, ಯಾಕಂದ್ರೆ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಬೇಕಾಗುತ್ತೆ. ರೈಟ್. ಇದು ಕೂಡ ನೋಡ್ರಿ, ಇದು ನಿರಂಕುಶ ಅಲ್ಲ. ಇದ್ರ ಮೇಲೂ ಕೂಡ ರಾಷ್ಟ್ರದ ಭದ್ರತೆ, ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ನಿರ್ಬಂಧನೆಗಳನ್ನು ಹೇಳಬಹುದು. ಯಾವ್ಯಾವ್ದ್ರ ಮೇಲೆ? ರಾಜ್ಯ ಮತ್ತು ರಾಷ್ಟ್ರದ ಹಿತಾಸಕ್ತಿ. ಆಧಾರದ ಮೇಲೆ ಏನ್ ಮಾಡಬಹುದು? ನಿಬಂಧನೆಗಳನ್ನ ಹೇರಬಹುದು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ.
ಯಾರ್ಯಾರಿಗೆ ವಿಧಿ 29, 30 ಅರ್ಥ ಆಯ್ತು ಎಲ್ಲರೂ ಕೂಡ ಏನಂತ ಹಾಕ್ರಿ, ಟ್ರೂ ಅಂತ ಹಾಕ್ರಿ. ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಬೇಕು. ವನಿತಾ, ರವಿಕಿರಣ್, AB ಡಿವಿಲಿಯರ್ಸ್ ಎಲ್ಲರೂ ಪೋಲ್ ಹಾಕ್ರಿ ಬೇಗ. ಎಲ್ಲರೂ ಹಾಕಿಲ್ಲ. ಅಲ್ಲ 6:30 ಕ್ಲಾಸ್ ಇರುತ್ತಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? 6:30ಗೆ ಕ್ಲಾಸ್ ಇರುತ್ತಂತ ಎಲ್ಲರಿಗೂ ಗೊತ್ತಿದೆ, ಮತ್ತೆ 6:30ಗೆ ಬರ್ಬೇಕಲ್ಲ. ಸರ್ ಹೇಳಿ ಸರ್. ಅಲ್ಪಸಂಖ್ಯಾತರು ಅಂದ್ರೆ ಗೊತ್ತಿಲ್ಲ ಸರ್ ನನಗೆ. ಅಲ್ಪಸಂಖ್ಯಾತರು ಅಂತಂತಂದ್ರೆ ಯಾವುದೇ ಒಂದು ವರ್ಗ ಆ ಒಂದು ರಾಜ್ಯದಲ್ಲಿ ಆ ಒಂದು ಪ್ರದೇಶದಲ್ಲಿ ಕಡಿಮೆ ಸಂಖ್ಯೆಯನ್ನ ಹೊಂದಿದ್ರೆ, ಅತ್ಯಂತ ಕಡಿಮೆ ಸಂಖ್ಯೆಯನ್ನು ಹೊಂದಿದ್ರೆ ಅವ್ರಿಗೆ ಅಲ್ಪಸಂಖ್ಯೆ ಸಂಖ್ಯೆ ಅವ್ರದ್ದು ಕಡಿಮೆ ಇದ್ರೆ ಅವ್ರಿಗೆ ಅಲ್ಪಸಂಖ್ಯಾತ ಅಂತ ಕರೀತೀವಿ. ಸಂವಿಧಾನದಲ್ಲಿ ಇವರನ್ನ ಅಂದ್ರೆ ಈ ಜಾತಿಯವರನ್ನ ಅಲ್ಪಸಂಖ್ಯಾತರು ಅಂತ ಉಲ್ಲೇಖ ಮಾಡಿಲ್ಲ ಅವರು ಸಂವಿಧಾನದಲ್ಲಿ. ಮಾಡಿಲ್ಲ ಸರ್. ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ. ಅಲ್ಪಸಂಖ್ಯಾತರು ಸರ್ಕಾರ ನಿರ್ಧಾರ ಮಾಡಬೇಕು ಯಾರು ಅಲ್ಪಸಂಖ್ಯಾತರು ಅಂತ. ಮತ್ತೆ ಸರ್ ನಾವು ಸಣ್ಣವ್ರ ಮುಸ್ಲಿಮರಿಗೆ ಇದು ಬರ್ತದೆ ಸರ್, ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ ಬರ್ತದೆ ಸರ್. ಮತ್ತೆ ಅವರಿಗೆ ಅಲ್ಪಸಂಖ್ಯಾತರ ಅಂತ ಕರೀತಾರಲ್ರಿ? ಧಾರ್ಮಿಕ ಅಲ್ಪಸಂಖ್ಯಾತರು ಅವರು. ಭಾಷಾ ಅಲ್ಪಸಂಖ್ಯಾತರು ಅಷ್ಟೇ ಇರ್ಬೇಕಂತಿಲ್ಲ, ಧಾರ್ಮಿಕ ಅಲ್ಪಸಂಖ್ಯಾತರು ಇರ್ಬೋದಲ್ಲ. ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರ ಅಂತ ಯಾರು ಕರಿಬೇಕ್ರಿ? ಭಾಷಾ ಅಲ್ಪಸಂಖ್ಯಾತರ ಅಂತ ಯಾರು? ಭಾಷಾ ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮರಾಠರಿಗೆ, ತೆಲುಗು ಭಾಷಿಕರಿಗೆ, ತಮಿಳು ಭಾಷಿಕರಿಗೆ, ಮಲಯಾಳಿ ಭಾಷಿಕರಿಗೆ, ಕೊಂಕಣಿ ಭಾಷಿಕರಿಗೆ ಭಾಷಾ ಅಲ್ಪಸಂಖ್ಯಾತರು ಅಂತ ಕರಿಬಹುದು. ಇನ್ನು ಕರ್ನಾಟಕದಲ್ಲಿ ಬಹುಸಂಖ್ಯಾತ ಧರ್ಮ ಯಾವುದು? ಹಿಂದೂ. ಇನ್ನು ಮುಸ್ಲಿಮು, ಜೈನ, ಬುದ್ಧ, ಕ್ರಿಶ್ಚಿಯನ್, ಯಹೂದಿಗಳು ಇವರೆಲ್ಲ ಏನು ಧಾರ್ಮಿಕ ಅಲ್ಪಸಂಖ್ಯಾತ. ಓಕೆ ಸರ್. ಹೇಳಿ. ಹಲೋ, ಗುಡ್ ಈವ್ನಿಂಗ್ ಸರ್. ಸರ್ ನಾವ್ ಇಷ್ಟ ದಿನ ಓದಿದ ಕಾನ್ಸ್ಟಿಟ್ಯೂಷನ್ ಬೇರೆ ಅನಿಸ್ಲತ್ತದ್ರಿ ಸರ್, ನೀವ್ ಹೇಳೋ ಕಾನ್ಸ್ಟಿಟ್ಯೂಷನ್ ಚೇಂಜ್ ಅನಿಸ್ಲತ್ತದ್ರಿ. ನಮ್ದು ಇದು ಉಗಾಂಡಾದ ಸಂವಿಧಾನ. ಅದಲ್ರಿ ಸರ್, ಅಂದ್ರೆ ಇಷ್ಟೆಲ್ಲ ಇದಾವಂತ ಗೊತ್ತೇ ಇರ್ಲಿಲ್ರಿ ಸರ್. ಈಗ ಗೊತ್ತಾಯ್ತಲ್ಲ. ಡೆಪ್ತ್ ಏನದ ಇದು? ಇವು ಆರ್ಟಿಕಲ್ ಹೇಳಿ ನಾನು ಇದ್ರಲ್ಲಿ ಏನು ವಿಶೇಷವಾಗಿ ಏನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಸರ್. ಆದ್ರೂ ಸರ್ ಇವಾಗ ನಾ ಎಲ್ಲರಿಗೂ ಇಲ್ಲಿ ಎಷ್ಟು ಸಮಾನವಾಗಿ ಇದು ಮಾಡ್ಯಾರಿ ಸರ್. ಬಟ್ ಇನ್ನೂ ಇಲ್ಲಿ ಸಮಾಜದಾಗ ಎಲ್ಲ ಹೋಗಿದ್ರಿ ಸರ್. ಇನ್ ಅಂದ್ರೆ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆನು ಹೋಗಿಲ್ರಿ. ನೀವೇ ಹೇಳಿದ್ರಲ್ರಿ ಸರ್ ಕಾಶ್ಮೀರ್ ಅಂತ. ಮತ್ ಅಸ್ಪೃಶ್ಯತೆನೂ ಹೋಗಿಲ್ರಿ ಸರ್. ಕಾಸ್ಟ್ ಸಿಸ್ಟಮ್ ಇನ್ನ ಎಷ್ಟು ಸ್ಟ್ರಾಂಗ್ ಅದರಿ ಸರ್. ಮತ್ ಇಷ್ಟೆಲ್ಲ ಇನ್ನೂ ಇದೆಲ್ಲ ಯಾಕೆ ಅದರಿ ಸರ್ ಸಮಾಜನಾಗ? ಇಲ್ಲ ನೀವು IAS ಆಗ್ರಿ, ಇಲ್ಲ ನೀವು MLA ಆಗ್ರಿ ಸರ್. ಏನ್ IAS ಆದ್ರೂ ನೋಡ್ರಿ ಸರ್, ಇವಾಗ ಪೊಲಿಟಿಕಲ್ ಲೀಡರ್ಸ್ ಅಂತಾರಿ ಸರ್ ನಾವ್ ಸಂವಿಧಾನನೇ ಸುಟ್ಟಾಕ್ತೀನಿ. MLA ಆಗ್ರಿ ಸರ್, ಸಂವಿಧಾನನೇ ಸುಟ್ಟಾಕ್ತೀನಿ ಅಂತಾರಿ ಸರ್. ಮತ್ತೆ ಅವ್ರ ವಿರುದ್ಧ ಏನು ಕಾನೂನಿನ ಕ್ರಮನೇ ತಗೊಳಲ್ರಿ. ಮತ್ ನೀವ್ ಹೇಳ್ತೀರಿ ಎಲ್ಲಾದ್ರೂ ರಾಷ್ಟ್ರ ಗೌರವ ಕೊಡ್ಬೇಕು ಅಂತೇಳಿ ಸರ್. ಮತ್ತೇನ್ರಿ ಸರ್? ಸರ್ ನನ್ ಕ್ವಶನಿಗೆ ಆನ್ಸರ್ ಹೇಳಿ. ಅವಕಾಶ ಇಲ್ಲ ಸರ್. ಅಂದ್ರೆ ಹೇಳ್ರಿ ಸರ್, ನಾವು ಅಂದ್ರೆ ಅದಕ್ಕೇನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಇಲ್ಲ ಏನ್ರಿ ಸರ್? ಅಂದ್ರೆ ಆತರ ಹೇಳಿಕೆಗಳಿಗೆ ಕಾನೂನಿನ ಕ್ರಮ ಕೈಗೊಳ್ಬೋದಂತೆ. IAS IPS ಆಗತ್ತೆ ಹೇಳ್ತೀರಿ ಸರ್, ಮತ್ತೆ ನಮ್ಗೆ ಏನು ಗೊತ್ತೇ ಇರ್ಲಿಲ್ಲ ಅಂದ್ರೆ ಹೆಂಗಾಗ್ಬೇಕು ಹೇಳ್ರಿ ಸರ್? ಏನಂತ್ರಿ? ಅಂದ್ರೆ ಯಾವ ವಿಧಿ ಅಡಿ ನಾವು ಅವ್ರನ್ನ ಕೇಸ್ ಫೈಲ್ ಮಾಡ್ಬೋದು ಅಂತ ಕೇಳ್ತೀನಿ ಸರ್. ವಿಧಿ ಸಂವಿಧಾನ ನಿಮಗೆ ಯಾವುದೇ ವಿಧಿ ಅಡಿಯಲ್ಲಿ ಕೇಸ್ ಫೈಲ್ ಮಾಡುವ ಅವಕಾಶ ನೀಡೋದಿಲ್ಲಮ್ಮ. ಮೂಲಭೂತ ಹಕ್ಕುಗಳು ನಿಮ್ಮ ಉಲ್ಲಂಘನೆ ಆಗಿದ್ರೆ ನೀವು ಹೋಗಿ ರಿಟ್ ಸಲ್ಲಿಸಬಹುದು. ಬೇರೆಯವರ ಮೇಲೆ ನೀವು ಇದು ಮಾಡಕ್ ಬರೋದಿಲ್ಲ. ಸಾಮಾಜಿಕ ಕಳಕಳಿಯಿಂದ ಏನು ಮಾಡಂಗಿಲ್ಲೇನ್ರಿ ಸರ್? ಸರ್ಕಾರ ಮಾಡಬೇಕು. ಸರ್ಕಾರ ಏನು ಹಕ್ಕುಗಳಿಗೆ ಇದು ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ಸರ್ಕಾರ ಉಲ್ಲಂಘನೆ ಮಾಡ್ಬೇಕು. ಇದನ್ನ ಖಾಸಗಿ ವ್ಯಕ್ತಿಗಳು ಉಲ್ಲಂಘನೆ ಮಾಡಿದ್ರೆ ಏನು ಮಾಡಕ್ ಬರಲ್ಲ. ಹಂಗಂತದ ಏನ್ರಿ ಸರ್ ಕಾನ್ಸ್ಟಿಟ್ಯೂಷನ್? ಮೂಲಭೂತ ಹಕ್ಕುಗಳು ಸರ್ಕಾರದ ಮೇಲೆ ಋಣಾತ್ಮಕ ನಕಾರಾತ್ಮಕ ಪರಿಣಾಮಗಳನ್ನು ಹೊಂದಿವೆ. ಸರ್ಕಾರದ ಅಧಿಕಾರವನ್ನ ನಿಯಂತ್ರಣ ಮಾಡುವ ಉದ್ದೇಶವನ್ನ ಹೊಂದಿವೆ. ಇವು ನಾಗರಿಕರಿಗೆ ಇರ್ತಕ್ಕಂಥ ಹಕ್ಕುಗಳು ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಸರ್ಕಾರದ ವಿರುದ್ಧ ನಾಗರಿಕರಿಗೆ ಇರ್ತಕ್ಕಂಥ ಹಕ್ಕುಗಳು ಇವು. ನಿಮ್ಮ ಮೇಲೆ ಯಾರಾದ್ರೂ ಅಸ್ಪೃಶ್ಯತೆಯನ್ನ ಮಾಡಿದ್ರೆ ನೀವು ಹೋಗಿ ರಿಟ್ ಅರ್ಜಿ ಸಲ್ಲಿಸಬಹುದಲ್ಲಿ. ಅಸ್ಪೃಶ್ಯತೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸಂಸತ್ತು ಕಾನೂನು ತಂದಿದೆ, ನಾಗರಿಕ ಹಕ್ಕುಗಳ ಕಾಯ್ದೆ ಅಂತ ಹೇಳಿ. 1970 ಫಸ್ಟಿಗೆ ಅದನ್ನ ಆಂಟಿ ಅನ್ಟಚಬಿಲಿಟಿ ಆಕ್ಟ್ ಅಂತ ಹೇಳಿ ಮಾಡಿದ್ರು. ಈಗ ಮತ್ತೆ ಕಾಶ್ಮೀರದಲ್ಲೂ ಅಷ್ಟೆಲ್ಲ ಇದು ಅಂದ್ರೆ ಕಾಶ್ಮೀರಿ ಫೈಲ್ಸ್ ಮೂವಿನಾಗೂ ಅಷ್ಟೆಲ್ಲ ತೋರ್ಸಿರಲ್ರಿ ಸರ್. ಮತ್ತೆ ಅದು ಅಲ್ಲಿನೂ ಕಾನೂನಿನ ವಿರುದ್ಧ ಕ್ರಮ ಆಗ್ಲೇ ಇಲ್ಲಲ್ರಿ ಸರ್? ವೆರಿ ಗುಡ್. ಇದನ್ನ ಕ್ಲಾಸ್ ಮುಗಿದ್ಮೇಲೆ ಮಾತಾಡೋಣ. ಸರ್ ಫೋನ್ ಮಾಡ್ಲೇನ್ರಿ ಸರ್? ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ವಿಧಿ 29, ವಿಧಿ 30 ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನು ವಿಧಿ 31 ರದ್ದಾಗಿದೆ. ವಿಧಿ 31 ರದ್ದಾಗಿದೆ. ಬಟ್ ಏನಿತ್ತು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ವಿಧಿ 31 ಏನಿತ್ತಿದು? ಬೇಸಿಕಲಿ ಇದೇನಿತ್ತು? ಆಸ್ತಿ ಹಕ್ಕಿತ್ತು. ವಿಧಿ 31 ಬೇಸಿಕಲಿ ಏನಿತ್ತು? ಆಸ್ತಿಯ ಹಕ್ಕಿತ್ತು.
ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, ಇದನ್ನ ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಿದ್ರು? 44ನೇ ತಿದ್ದುಪಡಿ 1978 ಮೂಲಕ ರದ್ದಾಗಿದೆ ಅಥವಾ ತೆಗೆದು ಹಾಕಲಾಯಿತು. ಯಾಕೆ ರದ್ದು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಇತಿಹಾಸ ಇದೆ. ರೈಟ್. ನೋಡ್ರಿ, ಸಂವಿಧಾನ ರಚನೆ ಮಾಡುವಾಗ ಈ ಪ್ರಾಪರ್ಟಿ ಹಕ್ಕುಗಳ ಬಗ್ಗೆ ಸಾಕಷ್ಟು ಬಂತು. ಯಾಕಂತಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಹೆಚ್ಚಾಗಿ ಯಾರಿದ್ರು? ಜಮೀನ್ದಾರರೇ ಇದ್ರು. ಸಂವಿಧಾನ ರಚನಾ ಸಭೆಯಲ್ಲಿ ಜಮೀನ್ದಾರರೇ ಇದ್ರು. ಓಕೆ, ಸೊ ಜಮೀನ್ದಾರರು, ದೊಡ್ಡ ದೊಡ್ಡ ರಾವ್ ಬಹದ್ದೂರ್ಗಳು ಇವರೇ ಇದ್ದಿದ್ರಿಂದ ಇವ್ರಿಗೆ ಬೇಕಾಗಿತ್ತು ಇದು ಆಸ್ತಿಯ ಹಕ್ಕು ಬೇಕಾಗಿತ್ತು. ಬರೀ ಖಾಸಗಿ ಆಸ್ತಿಯ ಹಕ್ಕು ಅಷ್ಟೇ ಅಲ್ಲ, ಖಾಸಗಿ ಆಸ್ತಿಯ ಹಕ್ಕು, ಅದನ್ನ ಬಳಸುವ ಮತ್ತು ಮಾರುವ ಹಕ್ಕು ಎಲ್ಲವನ್ನ ಇವ್ರು ಕೇಳ್ತಾ ಇದ್ರು. ರೈಟ್. ಸೊ ಅದಕ್ಕೋಸ್ಕರ ಮೊದಲಿಗೆ ವಿಧಿ 31ರ ಮೂಲಕ ಈ ಹಕ್ಕನ್ನ ನೀಡಲಾಯಿತು. ರೈಟ್. ನಿಮ್ದು ಯಾವ್ದಾದ್ರು ವಂಶವಾಹಿ ಆಸ್ತಿ ಆಗಿದ್ರೆ, ರೈಟ್, ವಂಶವಾಹಿ ಆಸ್ತಿ ಆಗಿದ್ರೆ ಅಥವಾ ನೀವು ಸ್ವಂತ ಗಳಿಸಿದ್ರೆ ಇಂತಹ ಆಸ್ತಿಯನ್ನ ನೀವು ಇಟ್ಟುಕೊಳ್ಳುವಂತಹ, ಅದನ್ನ ಬಳಸುವಂತಹ ಅಥವಾ ಮಾರುವ ಹಕ್ಕನ್ನ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗಿತ್ತು. ರೈಟ್. ಆದ್ರೆ ಏನಾಯ್ತು? 1950ರ ದಶಕದಲ್ಲಿ ಏನಾಯ್ತು? 1950ರ ದಶಕದಲ್ಲಿ ಏನಾಯ್ತು? ಭೂ ಸುಧಾರಣೆಗಳು ಆರಂಭವಾದವು. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆ ಆಯ್ತು? ಜಮೀನ್ದಾರರು ಮತ್ತು ಭೂ ಹಿಡುವಳಿದಾರರು ಏನ್ ಮಾಡಿದ್ರು? ಸೀದಾ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ರಿಟ್ ಅರ್ಜಿಯನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಇದು ನಮ್ಮ ಆಸ್ತಿ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ. ರೈಟ್, ಆಸ್ತಿ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಅಂತಿತ್ತು. ಸೊ 31, ರೈಟ್, 31 ಹೆಂಗಿದ್ರೆ 31A ಅಂತೇಳಿ ಒಂದಿತ್ತು. 31A ನಲ್ಲಿ ಏನ್ ಹೇಳಿದ್ರು? 31A ನಲ್ಲಿ ಏನಂತ ಹೇಳಿದ್ರು? 31A ಪ್ರಕಾರ ಏನ್ ಮಾಡಬೇಕಾಗಿತ್ತು? ಎಲ್ಲಾ ಆಸ್ತಿಗಳನ್ನ ಕಾನೂನಿನ ಹೊರತಾಗಿ ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಕಿತ್ತುಕೊಳ್ಳುವಂತಿಲ್ಲ. ಯಾವುದೇ ಆಸ್ತಿಯನ್ನ ಕಾನೂನಿನ ಪ್ರಕಾರ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಕಿತ್ತುಕೊಳ್ಳುವಂತಿಲ್ಲ ಅಂತೇಳಿ 31A ಇತ್ತು. ರೈಟ್, ಕಿತ್ತುಕೊಳ್ಳುವಂತಿಲ್ಲ ಅಂತಿತ್ತು. 39B ಅನ್ನ ಆಮೇಲೆ ನಂತರ ಸೇರ್ಪಡೆ ಮಾಡಿದ್ರು. 31B ಅನ್ನ ಏನು? ಕೆಲವೊಂದಿಷ್ಟು ಕಾಯ್ದೆಗಳನ್ನ, ರೈಟ್, ಏನ್ ಮಾಡಿದ್ರು? ಅನುಸೂಚಿ 9ಕ್ಕೆ ಸೇರಿಸಿ ಇದು ಆಸ್ತಿ ಹಕ್ಕಿನ ಉಲ್ಲಂಘನೆ ಅಂತೇಳಿ ಪರಿಗಣಿಸಬಾರದು. ಆಸ್ತಿಯ ಹಕ್ಕಿನ ಉಲ್ಲಂಘನೆ ಯಾವ ಅನುಸೂಚಿಯಲ್ಲಿರೋದು? 9ನೇ ಅನುಸೂಚಿಯಲ್ಲಿರ್ತಕ್ಕಂತಹ ಕಾನೂನುಗಳು. 9ನೇ ಅನುಸೂಚಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. 9ನೇ ಅನುಸೂಚಿ ಬಗ್ಗೆ ನಾನು ಹೇಳಿದ್ದೀನಿ. ಸರಿ, ಒಂದು ನಿಮಿಷ ಇದನ್ನ ಬರ್ಕೊಳ್ರಿ. ಫಸ್ಟ್ ಇದನ್ನ ಬರ್ಕೊಳ್ರಿ. ಬರ್ಕೊಂಡ್ರ ಲಾಸ್ಟ್ ಪಾಯಿಂಟ್ ಇದನ್ನ ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ಇಷ್ಟು ಬರ್ಕೊಳ್ರಿ. ಇದನ್ನ ಬಿಡ್ರಿ, ಇದನ್ನ ರೆಡ್ ಮಾರ್ಕ್ ಅಲ್ಲಿ ಬರೆದಿರೋದು ಬಿಡ್ರಿ, ಫ್ರೆಶ್ ಆಗಿ ಹೇಳ್ತೀನಿ ನಾನು. ಸೊ ಏನಾಯ್ತು? 1950
51ರಲ್ಲಿ 1ನೇ ತಿದ್ದುಪಡಿ ಮೂಲಕ ಏನು ಮಾಡಲಾಯಿತು? 9ನೇ ಅನುಸೂಚಿಯನ್ನ ಪರಿಚಯಿಸಲಾಯಿತು. 9ನೇ ಅನುಸೂಚಿಯನ್ನ ಪರಿಚಯಿಸಲಾಯಿತು. ಇದರ ಜೊತೆಗೆ ವಿಧಿ ಯಾವುದು? 31B ಅನ್ನ ಕೂಡ ಪರಿಚಯಿಸಲಾಯಿತು. 31B ಏನ್ ಹೇಳ್ತಿತ್ತು? 31B ಏನ್ ಹೇಳ್ತಿತ್ತು? 9ನೇ ಅನುಸೂಚಿಯಲ್ಲಿನ ಕಾಯ್ದೆಗಳು ಏನು? ಆಸ್ತಿಯ ಹಕ್ಕಿನ ಉಲ್ಲಂಘನೆ ಅಲ್ಲ ಅಂತ ಹೇಳಿದ್ರು. ಉಲ್ಲಂಘನೆ ಅಂತೇಳಿ ಪರಿಗಣಿಸಬಾರದು. ಯಾಕಂದ್ರೆ ಪ್ರತಿಯೊಬ್ರು ಹೋಗಿ ನೀವು ಕೋರ್ಟ್ನಲ್ಲಿ ಕುಂತು ಬಿಟ್ರೆ ಏನ್ ಮಾಡಕ್ ಬರುತ್ತ? ಸಾಧ್ಯ ಇದೆಯಾ? ಓಕೆ, ಆರ್ಟಿಕಲ್ 31A ಅನ್ನು ಇಲ್ಲೇ ಸೇರಿಸಲಾಗಿತ್ತು. ವಿಧಿ 31 ಏನ್ ಹೇಳಿತ್ತು? ಕಾನೂನು ಪ್ರಾಧಿಕಾರದ ಹೊರತಾಗಿ ಆಸ್ತಿ ವಶಪಡಿಸಿಕೊಳ್ಳುವಂತಿಲ್ಲ. ಆಮೇಲೆ ಈ ಆಸ್ತಿಯನ್ನ ವಶಪಡಿಸಿಕೊಂಡ್ರು ಕೂಡ ಸಾರ್ವಜನಿಕ ಉಪಯೋಗಕ್ಕೆ ಮಾತ್ರ ವಶಪಡಿಸ್ಕೋಬಹುದು. ಹೌದಾ? ಇದು 31A ನಲ್ಲಿ ಹೇಳಿದ್ರು. 31B ನಲ್ಲಿ ಏನ್ ಹೇಳಿದ್ರು? 9ನೇ ಅನುಸೂಚಿಯಲ್ಲಿನ ಕಾಯ್ದೆಗಳನ್ನ ಆಸ್ತಿಯ ಹಕ್ಕಿನ ಉಲ್ಲಂಘನೆ ಅಂತೇಳಿ ಪರಿಗಣನೆ ಮಾಡಬಾರದು. ಓಕೆ, ಆಮೇಲೆ 31C ಅನ್ನ ಪರಿಚಯಿಸಲಾಯಿತು. ಏನು? ಆಸ್ತಿಯ ಹಕ್ಕಿಗಿಂತ ಭಾಗ 4ರಲ್ಲಿನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಮುಖ ಅಂತಂದ್ರೆ ಏನ್ ಹೇಳಿದ್ರಿ ಇಲ್ಲಿ? ಯಾವುದೇ ಒಂದು ವಿಷಯ ಭಾಗ 4ಕ್ಕೆ ಸಂಬಂಧಪಟ್ಟಿದ್ರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ಆರ್ಟಿಕಲ್ 13, no law giving effect to the policy of state towards securing 4 or all of the principles of part 4 of the constitution shall be deemed to be void on the ground that is inconsistent with or takes away or abridges any of the rights conferred by article 14 or article 19 ಅಂತ ಹೇಳುತ್ತೆ. ಸೊ ಏನಾಯ್ತು? ವಿಧಿ 14 ಮತ್ತು ವಿಧಿ 19ಕ್ಕಿಂತ ಯಾವುದು? ಡಿಪಿಎಸ್ಪಿಗಳೇ ಪ್ರಮುಖ. ಡಿಪಿಎಸ್ಪಿ ಅಲ್ಲಿ ಏನಾಗ್ತದೆ? ಆಸ್ತಿಯನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಇದೊಂದು ಹೇಳಿದ್ರು. ಸೊ ಇದನ್ನ ಯಾವಾಗ ಸೇರಿಸಲಾಯಿತು? 1971ರ 25ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ನೋಡ್ರಿ, ಇಲ್ಲಿ ಏನು ಅಂತಂದ್ರೆ ಆಸ್ತಿಯ ಹಕ್ಕಿನ ಉಲ್ಲಂಘನೆ ಸತತವಾಗಿ ನಡೀತು. ನನಗೇನು ಅರ್ಥ ಆಗಿಲ್ಲ ಸರ್. ಇದನ್ನ ಬರ್ಕೊಳ್ರಿ, ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇದನ್ನ ಬರ್ಕೊಳ್ರಿ. ಬರ್ಕೊಂಡ್ರ ಎಲ್ಲ ಹೇಳ್ತೀನಿ ತಡ್ರಿ. ಇವಾಗ ಇವು ಇಲ್ಲ. ಓಕೆ, ಒಂದು ವಿತ್ ಎಕ್ಸಾಂಪಲ್ ಹೇಳ್ತೇನೆ ಕೇಳಿ. ಓಕೆ, ಇಲ್ಲಿ ಏನಾಗಿತ್ತು? 1950ರ ನಂತರ ಭೂ ಸುಧಾರಣೆಗಳು ಆರಂಭವಾದವ. ಸೊ ಇಲ್ಲಿ ಏನಾಗಿತ್ತು? ಜಮೀನ್ದಾರರು ಮತ್ತು ಭೂ ಹಿಡುವಳಿದಾರರ ಭೂಮಿಯನ್ನ ಯಾರಿಗೆ ಹಂಚಲಾಗಿತ್ತು? ಭೂಮಿಯನ್ನ ಭೂ ರೈತರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು. ರೈತರಿಗೆ, ಭೂ ರೈತರಿಗೆ, ಕಾರ್ಮಿಕರಿಗೆ, ಇವ್ರಿಗೆಲ್ಲರಿಗೂ ಹಂಚಿಕೆ ಮಾಡ್ತಾ ಇದ್ರು. ರೈಟ್. ಆದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಏನ್ ಹೇಳಿದ್ದಾರೆ? ರೈಟ್, ಸಂಪತ್ತು ಕ್ರೋಢೀಕರಣ ಆಗಬಾರದು.
ಕ್ರೋಢೀಕರಣ ಆಗದೆ ಸಮಾನ ಹಂಚಿಕೆ ಆಗಬೇಕು. ಇದು ಸಮಾನ ಹಂಚಿಕೆ ಆಯ್ತಾ? ಇದು ಸಮಾನ ಹಂಚಿಕೆ ಆಗಿರ್ಲಿಲ್ಲ, ಅದಕ್ಕೆ ಭೂಮಿ ಭೂ ರೈತರಿಗೆ ಹಂಚಿಕೆ ಮಾಡ್ತಾ ಇದ್ರು. ಅವಾಗ ಜಮೀನ್ದಾರರು ಏನೋ ಕೋರ್ಟ್ ನಲ್ಲಿ ರಿಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದಿಬ್ರು ಹೆಸರು ಹೇಳ್ರಿ, ದೊಡ್ಡ ದೊಡ್ಡ ಜಮೀನ್ದಾರರ ಹೆಸರು ಹೇಳ್ರಿ. ಹಾಲೇಶ್ ಒಬ್ಬ, ದಿವ್ಯಾಗೌಡ. ಹಾಲೇಶು ಮತ್ತು ದಿವ್ಯಾಗೌಡ, ಹಾಲೇಶ್ ಮತ್ತು ದಿವ್ಯಾಗೌಡನಿಗೆ ಏನಿದೆ, ಇವರಿಗೆ ಒಂದು 500 ಎಕರೆ ಭೂಮಿ ಇದೆ, ಹಾಲೇಶ್ಗೆ. ದಿವ್ಯಾಗೌಡಗೆ 600 ಎಕರೆ ಭೂಮಿ ಇದೆ. ಆದ್ರೆ ಸರ್ಕಾರ ಏನ್ ಮಾಡ್ತದೆ, 500 ಎಕರೆ ಬೇಡ, ನೀ 20 ಎಕರೆ ಇಟ್ಕೋ, ಉಳಿಕಿದ್ದೆಲ್ಲ ಹಂಚಿಕೆ ಮಾಡೋಣ. 600 ಎಕರೆ ಬೇಡ, ನೀನ್ 20 ಎಕರೆ ಇಟ್ಕೋ, ಹಂಚಿಕೆ ಮಾಡೋಣ. ಇದಕ್ಕಂತೇಳಿ ಭೂ ಸುಧಾರಣಾ ಕಾಯ್ದೆಗಳನ್ನ ತಗೊಂಡ್ಬಂತು. ಮದ್ರಾಸ್ ಭೂ ಸುಧಾರಣಾ ಕಾಯ್ದೆ, ಒರಿಸ್ಸಾ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಹಿಂಗೆ ಇವರ ಭೂಮಿಯನ್ನ ಕಸಿಕೊಂಡು ಬಡವರಿಗೆ ಕೊಟ್ರೆ, ಇವರ ಭೂಮಿಯನ್ನ ಕಸಿದುಕೊಂಡು ಬಡವರಿಗೆ ಕೊಟ್ರೆ ಇದು ಉಲ್ಲಂಘನೆ ಆಗುತ್ತೆ ಇಲ್ವೋ? ಇಸ್ ಇಟ್ ವೈಲೇಷನ್ ಆಫ್ ಆರ್ಟಿಕಲ್ 31? ಆರ್ಟಿಕಲ್ 31 ಎಸ್ ಸರ್ ನೋ? ಇದು ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ? ಟ್ರೂ ಅಂತ ಹಾಕ್ರಿ. ಮರ್ಜಿನಾ, ವನಿತಾ, ಓಂಕಾರ್, ರೇಖಾ, ಯಾರಾದ್ರೂ ಒಬ್ರು ಕೈ ಎತ್ತಿ ಏನ್ ಪ್ರಶ್ನೆ ಇದೆ ಅಂತ ಕೇಳ್ರಿ. ಒಬ್ಬರಿಗೆ ಭೂಮಿ ಜಾಸ್ತಿ ಇರ್ತದೆ, ಒಬ್ರಿಗೆ ಭೂಮಿ ಕಡಿಮೆ ಆಗಿರುತ್ತೆ. ಜಾಸ್ತಿ ಇದ್ದವ್ರ ಕೈಯಿಂದ ಕಸ್ಕೊಂಡು ಕಡಿಮೆ ಇದ್ದವ್ರಿಗೆ ಕೊಡೋದು, ಇದು DPSP. ಹಿಂಗೆ ಕೊಟ್ಟಾಗ ಹಾಲೇಶ್ ಮತ್ತು ದಿವ್ಯಾಗೌಡರ ಆಸ್ತಿ ಹಕ್ಕು ಉಲ್ಲಂಘನೆ ಆಗುತ್ತೆ. ಇಷ್ಟೇ ಹೇಳಿದ್ದೆ ನಾನು. ಏನ್ ಡೌಟ್ ಇದೆ? ಕೈ ಹತ್ರಪ್ಪ. ಅಕ್ಷತಾ, ಏನ್ ಡೌಟ್ ಇದೆ? ಕೈ ಎತ್ತಿ ಕೇಳ್ರಿ. ಇದು 3ನೇ ಸರ್ತಿ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ. ಈಗೂ ತಿಳಿದಿಲ್ಲ ಅಂದ್ರೆ ದಯವಿಟ್ಟು ಕೈ ಎತ್ತಬೇಕು. ಏನ್ ಅರ್ಥ ಆಗ್ಲಿಲ್ಲ ಅಕ್ಷತಾ? ಅಕ್ಷತಾ, ನಿನ್ನ ಹತ್ರ 500 ಎಕರೆ ಭೂಮಿ ಇರುತ್ತೆ. ಸರ್ಕಾರ ಭೂ ಸುಧಾರಣೆ ತಂದು ನೀವು ಮ್ಯಾಕ್ಸಿಮಮ್ 50 ಎಕರೆ ಇಟ್ಕೋಬೇಕು, ಉಳಿದಿದ್ದೆಲ್ಲ ಸರ್ಕಾರ ವಶಪಡಿಸ್ಕೊಳ್ತದೆ ಅಂತಂದ್ರೆ ಅದು ನಿನ್ನ ಆಸ್ತಿ ಹಕ್ಕಿನ ಉಲ್ಲಂಘನೆ ಹೌದು ಅಲ್ವೋ? ಆಸ್ತಿ ಹಕ್ಕಿನ ಉಲ್ಲಂಘನೆ ಹೌದು ಅಲ್ವೋ ಅಕ್ಷತಾ? ಅದನ್ನೇ ಹೇಳಿದೆ ನಾನು. ಇಲ್ಲೇನಾಯ್ತು? ಆಸ್ತಿಯ ಹಕ್ಕಿನ ಉಲ್ಲಂಘನೆ ಆಯ್ತು. ಆಸ್ತಿಯ ಹಕ್ಕಿನ ಉಲ್ಲಂಘನೆ ಆಯ್ತು ಇಲ್ಲಿ. ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ. ಹೇಳು ಸರ್. ಈ 1950ರ ನಂತರ, ಅಂದ್ರೆ ನಾವು ಸಂವಿಧಾನ ಅಳವಡಿಸಿಕೊಂಡ ನಂತರ, ಈ ಜಮೀನ್ದಾರ ಮತ್ತು ಭೂ ಹಿಡುವಳಿದಾರರ ಭೂಮಿ ಅಥವಾ ಇವರ ಭೂಮಿಯನ್ನ ಕಸ್ಕೊಂಡು, ಅಥವಾ ಜಮೀನ್ದಾರರ ಭೂಮಿ ಅನ್ಕೊಂಡು ಈಗ ಭೂ ರೈತರಿಗೆ ಕಸ್ಕೊಂಡು ಸರ್ಕಾರ ಕೊಟ್ಟಾಗ ಅವ್ರೇನಪ್ಪಾ ಅಂದ್ರೆ ಅವ್ರಿಗೆ ಮೂಲಭೂತ ಹಕ್ಕಾಗಿ ಸರ್ ಆಸ್ತಿ ಹಕ್ಕು ಕೂಡ ಬಂದಾಗ, ಅಂದ್ರೆ 1951 ಜೂನ್ 18 ಅದಾದ ನಂತರ ಇವ್ರಿಗೆ ವಾಪಸ್ ಅವಾಗ ರಿಟ್ ಹೋಗಕ್ ಬರಲ್ಲ ಸರ್? ಯಾವುದು? ಈಗ 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 ಇದಾಯ್ತಲ್ಲ ಸರ್, ತಿದ್ದುಪಡಿ ಆಯ್ತಲ್ಲ ಸರ್ 1951ರಲ್ಲಿ. ಹೇಳ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಸರ್ಕಾರ ಪದೇ ಪದೇ ರಿಟ್ ಅರ್ಜಿ ಹಾಕ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಏನ್ ಮಾಡ್ತು? ಸರ್ಕಾರ 1ನೇ ತಿದ್ದುಪಡಿ ತಂತು. ಈ 1ನೇ ತಿದ್ದುಪಡಿ ಯಾವಾಗ? ಜೂನ್ 18, 1951. ಇದರಲ್ಲಿ 9ನೇ ಅನುಸೂಚಿಯನ್ನು ಪರಿಚಯಿಸಿತು. 9ನೇ ಅನುಸೂಚಿಯಲ್ಲಿ ಯಾವುದಾದ್ರೂ ಕಾಯ್ದೆಯನ್ನು ಪರಿಚಯಿಸಿದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇದರೊಳಗೆ ವಿಧಿ 31A ಮತ್ತು 31B ಅನ್ನು ಪರಿಚಯಿಸಿತು. 31B ಅನ್ನು ಪರಿಚಯಿಸಿತು. ಈ 31A 31B ಇಲ್ಲಿ ಹೇಳಿದ್ದೀನಿ ನಾನು. ಕಾನೂನು ಹೊರತಾಗಿ ಆಸ್ತಿ ವಶಪಡಿಸಿಕೊಂಡಿಲ್ಲ ಮತ್ತು 9ನೇ ಅನುಸೂಚಿಯ ಕಾನೂನುಗಳು ಆಸ್ತಿ ಹಕ್ಕಿನ ಉಲ್ಲಂಘನೆ ಅಂತೇಳಿ ಪರಿಗಣಿಸುವಂತಿಲ್ಲ. ಸೊ ಸರ್ಕಾರ ಯಾವ ಉದ್ದೇಶಕ್ಕಾಗಿ ತಂದಿತ್ತು 1ನೇ ತಿದ್ದುಪಡಿಯನ್ನ? ಈ ಆಸ್ತಿ ಹಕ್ಕು ಯಾರು ರಿಟ್ ಅರ್ಜಿ ಸಲ್ಲಿಸ್ತಾ ಇದ್ರು ಅವ್ರನ್ನ ಹದ್ದು ಬಸ್ತನಲ್ಲಿ ಬಿಡಲಿಕ್ಕೆ. ಅಲ್ಲ ಸರ್, ಈಗ ಜಮೀನ್ದಾರ ಭೂ ಹಿಡಿದಾರ ಅಂದ್ರೆ ಭಾರತದಲ್ಲಿ ಎಲ್ಲರೂ ಕೂಡ ಸಮಾನರು ಅಂದಾಗ ಸಂಪತ್ತು ಒಬ್ಬರ ಕಡೆ ಶೇಖರಣೆ ಆದಾಗ ಅವ್ರನ್ನ ತೆಗೆದುಕೊಂಡು ವಾಪಸ್ ಬೇರೆ ಇಲ್ಲದ ಕೂಡ ತಪ್ಪೇನಲ್ಲ ಸರ್? ತಪ್ಪು ಸರಿ ಮಾತಾಡ್ತಾ ಇಲ್ಲ ನಾವಿಲ್ಲ. ಹಾ ಸರ್. ಇದು DPSP ಮತ್ತು ಫಂಡಮೆಂಟಲ್ ರೈಟ್ ನಡುವೆ ಇರತಕ್ಕಂತ ಒಂದು ಗುದ್ದಾಟ ಇದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇದು ಇಲ್ಲಿ ತನಕ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಯಾಕೆ ತಂದ್ರು 1ನೇ ತಿದ್ದುಪಡಿ? ಅರ್ಥ ಆಯ್ತಾ ಎಲ್ಲರಿಗೂ? ಯಾಕೆ ತಂದ್ರು? ಈ ಆಸ್ತಿ ಹಕ್ಕಿಗೋಸ್ಕರ ಯಾರ್ಯಾರು ಇದು ಹಾಕ್ತಿದ್ರು, ನೀವು ಇನ್ಮೇಲೆ ಹಾಕುವಂಗಿಲ್ಲ ಅಂತ. ಆದ್ರೆ 1967ರಲ್ಲಿ ಯಾವ ಪ್ರಕರಣ ಬಂತು? 1967ರಲ್ಲಿ ಗೋಲಕ್ನಾಥ ಪ್ರಕರಣದಲ್ಲಿ ಏನ್ ಮಾಡಿದ್ರು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ಏನು? ಮೂಲಭೂತ ಹಕ್ಕು ತಿದ್ದುಪಡಿ ಮಾಡುವಂತಿಲ್ಲ. ಮೂಲಭೂತ ಹಕ್ಕುಗಳನ್ನ ಯಾವುದನ್ನ ಅನುಷ್ಠಾನ ಮಾಡ್ಲಿಕ್ಕೆ? DPSP
ಅನುಷ್ಠಾನ ಮಾಡಲು ತಿದ್ದುಪಡಿ ಮಾಡುವಂತಿಲ್ಲ. ಸೊ ಇಲ್ಲೇನಾಯ್ತು ಇಲ್ಲಿ? ಸೊ ಯಾವ್ದು ಇಂಪಾರ್ಟೆಂಟ್ ಆಯ್ತು ಇಲ್ಲಿ? ಮೂಲಭೂತ ಹಕ್ಕೆ ಇಂಪಾರ್ಟೆಂಟ್ ಆಯ್ತು ಇಲ್ವೋ? ಯಾಕಂತಂದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು, ರೈಟ್, ಮಾಡುವಂತಿಲ್ಲ, ಮೂಲಭೂತ ಹಕ್ಕು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ಬಿಡು. ಈ ಸರ್ಕಾರ ಏನು ಮಾಡಿದೆ? 9ನೇ ಅನುಸೂಚಿ 31A 31B ಹಾಕಿದೆ. ಆದ್ರೆ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ಅವಾಗ? ಪ್ರೈಮ್ ಮಿನಿಸ್ಟರ್ ಯಾರಿದ್ರು? ಮೇಡಮ್ ಇದ್ರು, ಇಂದಿರಾ ಮೇಡಮ್. 1971ರಲ್ಲಿ 25ನೇ ತಿದ್ದುಪಡಿ ಕಾಯ್ದೆ ತರ್ತಾರೆ. ಕಾಯ್ದೆ ತಂದು ಏನ್ ಮಾಡ್ತಾರೆ ಇವರು? ವಿಧಿ 31C ಯನ್ನ ಪರಿಚಯಿಸ್ತಾರೆ. ಪರಿಚಯಿಸಿ ಏನ್ ಹೇಳಿದ್ರು? ವಿಧಿ 14, ವಿಧಿ 19 ಅಥವಾ ವಿಧಿ 31 ಕಿಂತ ಯಾವುದು ಇಂಪಾರ್ಟೆಂಟು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಇಂಪಾರ್ಟೆಂಟು. ಸೊ ಹೀಗಾಗಿ ಇವುಗಳನ್ನ ನಾವು ತಿದ್ದುಪಡಿ ಮಾಡಬಹುದು. DPSP ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಾಮುಖ್ಯತೆ ಇದೆ ಅಂತೇಳಿ ಹೇಳಿಬಿಟ್ಟು ಇದು ಶುರು ಆಗ್ಬಿಡ್ತು. 39B ಮತ್ತು C ನಲ್ಲಿ ಏನು ಮೂಲಭೂತ, ಬಿ ಮತ್ತು ಸಿ ನಲ್ಲಿ ಏನೇನು ಮೂಲಭೂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವೆ, ಅವುಗಳನ್ನ ನೀವು ಅನುಷ್ಠಾನಗೊಳಿಸಲಿಕ್ಕೆ ವಿಧಿ 14, 19, 31. ಯಾಕಂದ್ರೆ ವಿಧಿ 19ರಲ್ಲೂ ಕೂಡ ಒಂದಿತ್ತು 19(1)F ಅಂತ ಹೇಳಿ. ಹೌದಾ? ಕ್ಲಿಯರ್ ಇದೆಯಾ? ಎಸ್ ಸರ್. ಇದಾದ್ಮೇಲೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಕಿರಿಕಿರಿನ ಬೇಡ ಅಂತ ಹೇಳಿ 44ನೇ ತಿದ್ದುಪಡಿ ಜಾರಿಗೆ ತಂತು. ಜಾರಿಗೆ ತಂದು ವಿಧಿ 31 ABC ಎಲ್ಲವನ್ನ ರದ್ದು ಮಾಡಿತು. ಪ್ಲಸ್ ವಿಧಿ 19(1)F ಅನ್ನ ರದ್ದು ಮಾಡಿತು. ಇದರ ಬದಲಾಗಿ ಆಸ್ತಿ ಹಕ್ಕನ್ನ ಏನ್ ಮಾಡ್ತು? ಭಾಗ 12ರ ಅಡಿಯಲ್ಲಿ ವಿಧಿ 300A ಅಡಿಯಲ್ಲಿ ಕಾನೂನು ಮತ್ತು ಸಂವಿಧಾನಾತ್ಮಕ ಹಕ್ಕು, ಆದ್ರೆ ಮೂಲಭೂತ ಹಕ್ಕಲ್ಲ ಅಂತ ಹೇಳಿ ಘೋಷಣೆ ಮಾಡ್ತು. ಕಾನೂನು ಮತ್ತು ಸಂವಿಧಾನಾತ್ಮಕ ಹಕ್ಕು ಅಂತೇಳಿ ಭಾಗ 12ರ ಅಡಿಯಲ್ಲಿ ವಿಧಿ 300A ಅಡಿಯಲ್ಲಿ ಕಾನೂನು ಮತ್ತು ಸಂವಿಧಾನ ಹಕ್ಕು. ಸೊ ಇದರಿಂದ ಏನಾಯ್ತು? ಆಸ್ತಿಯ ಹಕ್ಕು ಈ ಒಂದಾದ್ಮೇಲೆ ಮೂಲಭೂತ ಹಕ್ಕಾಗಿ ಉಳಿಲಿಲ್ಲ. ಇದನ್ನ ಇನ್ನಷ್ಟು DPSP ವರ್ಸಸ್ ಫಂಡಮೆಂಟಲ್ ರೈಟ್ ಹೇಳುವಾಗ ಹೇಳ್ತೀನಿ ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ. ಇಷ್ಟು ನೆನಪಲ್ಲಿ ಇಟ್ಕೋಬೇಕು ನೀವು. ವಿಧಿ 31C ಅನ್ನ ಯಾವಾಗ ಪರಿಚಯಿಸಲಾಯ್ತು, 31AB ಅನ್ನ ಯಾವಾಗ ಪರಿಚಯಿಸಲಾಯ್ತು, ಆಸ್ತಿ ಹಕ್ಕನ್ನ ಯಾವಾಗ ತೆಗಿಲಾಯ್ತು ಅಂತೇಳಿ, ಆಸ್ತಿ ಹಕ್ಕನ್ನ ಯಾವಾಗ ತೆಗೆಯಲಾಯ್ತು ಅಂತೇಳಿ ಎಲ್ಲ ನೆನಪಿರ್ಬೇಕು ನೀವು. 39BC ಆಸ್ತಿಯನ್ನ ಕ್ರೋಢೀಕರಿಸಬಾರದು, ಆಸ್ತಿಯ ಸಮಾನ ಹಂಚಿಕೆ ಆಗಬೇಕು. ಆಕ್ಚುಲಿ 31D ಕೂಡ ಬಂದಿತ್ತು. 31D ಬೇಡ ನಿಮಗೆ, ಇಷ್ಟ ಅರ್ಥ ಆದ್ರೆ ಸಾಕು. ಎಲ್ಲರಿಗೂ ಇದು ಅರ್ಥ ಆಗಿದೆಯಾ? ಆಸ್ತಿ ಹಕ್ಕು ಈಗ ಮೂಲಭೂತ ಹಕ್ಕ ಅಥವಾ ಕಾನೂನು ಹಕ್ಕ? ಮೂಲಭೂತ ಹಕ್ಕ ಅಥವಾ ಕಾನೂನಾತ್ಮಕ ಹಕ್ಕ? ಯಾವ ರೀತಿ ಹಕ್ಕು? ಕಾನೂನಾತ್ಮಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಹಕ್ಕು. ಸರಿನಾ? ವಿಧಿ 31 ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ವಿಧಿ 31 ಅಂತ ಬರೀರಿ. ಸರಿ, ಒಂದು 2 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ವಾಪಸ್ ಬಂದು ಏನ್ ನೋಡೋಣ? ಡೌಟ್ ಕ್ಲಿಯರಿಂಗ್ ಮಾಡಿ ವಿಧಿ 32 ಕಂಪ್ಲೀಟ್ ಮಾಡೋಣ. ಓಕೆ, 2 ಮಿನಿಟ್ಸ್ ಬ್ರೇಕ್ ತಗೊಂಡ್ಬರ್ರಿ.
ಎಸ್, ಹೇಗಿದ್ದಾರೆ ಎಲ್ಲರೂ? ಸರಿ, ವಾಪಸ್ ಬಂದ್ರೆ ಎಲ್ಲರೂ? ಯಾರ್ಯಾರು ಪ್ರೆಸೆಂಟ್ ಇದ್ರಿ? ಪ್ರೆಸೆಂಟ್ ಅಂತ ಹಾಕ್ರಿ. ಡೌಟ್ ಇದ್ದವ್ರು ಬೇಗ ಕೈ ಎತ್ರಿ. ಹೇಳಿ ಸಲ್ಮಾನ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್ 30 ಆರ್ಟಿಕಲ್ ಕ್ವಶನ್ಸ್ ಕೇಳ್ತೀನಿ ಸರ್. ಕೇಳಿ. ಸರ್, ಇವಾಗ ನಾನು ಒಂದು ಧಾರ್ಮಿಕ ಸಂಸ್ಥೆ ನಡೆಸ್ತಿದ್ದೇನೆ ಸರ್. ನಾನು ಯಾವುದೇ ಅಲ್ಲ, ಸರ್, ಶೈಕ್ಷಣಿಕ ಸಂಸ್ಥೆ ಸರ್. ಸಂಸ್ಥೆ. ಸರ್, ಸರ್ಕಾರದಿಂದ ಯಾವುದೇ ಅನುದಾನ ಪಡೆದಿಲ್ಲ ಸರ್. ಅಲ್ಲಿ ನಮ್ಮ ಸಮುದಾಯಕ್ಕೆ ಅಷ್ಟೇ ನಾನು ಶಿಕ್ಷಣ ಕೊಡ್ತಿದ್ದೇನೆ ಸರ್ ಇವಾಗ. ನೆಕ್ಸ್ಟ್ ಸರ್, ಗೌರ್ಮೆಂಟ್ ಯಾವಾಗಾದ್ರೂ ಅದನ್ನ ಅನುದಾನವನ್ನು ನೀಡಿ ನಮ್ಮಿಂದ ವಶಪಡಿಸಿಕೊಂಡು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೋದಾ ಸರ್? ವಶಪಡಿಸ್ಕೊಳಕ್ ಬರೋದಿಲ್ಲ, ಅದೇ ಕೊಡ್ತದೆ ಅಲ್ಲಿ. ಅಂದ್ರೆ ಸರ್, ಇವಾಗ ಸರ್ಕಾರ ಅನುದಾನವನ್ನು ನೀಡ್ತಾ ಅಂತ ಹೇಳಿದ್ರೆ ಅವಕಾಶ ಬರೋದಿಲ್ಲ. ಹಾ ಸರ್, ಓಕೆ ಓಕೆ ಸರ್. ಹೇಳಿ ಖುಷಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಕಾನೂನು ಇದು ಆಸ್ತಿ ಹಕ್ಕನ್ನು 300A ಯಾಕೆ ಸೇರಿಸಿದ್ರು ಸರ್? ಯಾಕಂದ್ರೆ ಅದನ್ನ ಕಾನೂನು, ಈಗ ನೋಡ್ರಿ, ಕಾನೂನಿನ ಪ್ರಕಾರ ಮಾತ್ರ ಆಸ್ತಿಯನ್ನು ವಶಪಡಿಸ್ಕೊಳ್ಬಹುದು ಅಂತೇಳಿ ಕಾನೂನಾತ್ಮಕ ಹಕ್ಕು ಮಾಡೋದು. ಕಾನೂನಾತ್ಮಕ ಹಕ್ಕು ಮಾಡಲ್ಲ ಅಂದ್ರೆ ಸರ್ಕಾರಕ್ಕೆ ಯಾವುದೋ ನಿರಂಕುಶ ಆಗಿರುತ್ತೆ. ಸರ್ಕಾರ ಯಾರು ಬೇಕಾದವ್ರದ್ದು ಆಸ್ತಿ ಯಾವಾಗ ಬೇಕಾದ್ರೂ ತಗೊಂಡ್ಬಿಡ್ಬೋದು. ಅದಕ್ಕೇನಾ ಅಥವಾ ಬೇರೆ ಯಾರು ಪ್ರೈವೇಟ್ ಅವರು ಖರೀದಿ ಮಾಡಬಾರ್ದು ಅಂತ? ಕಾನೂನು ಹಕ್ಕಂದ್ರೆ ಅದು ಜನರಿಗೆ ಹಕ್ಕದು, ಸರ್ಕಾರಕ್ಕಲ್ಲ. ಹಾ ಸರ್. ಓಕೆ, ಅಂದ್ರೆ ಇವಾಗ ಸರ್ಕಾರ ಕೇಳಿದ್ರೆ ನಾವು ಕೊಟ್ಬಿಡ್ಬೇಕೇನು ಸರ್ ನಮ್ ಜಾಗ? ಸರ್ಕಾರ ಕೇಳಿದ್ರೆ ಅದು ಸಾರ್ವಜನಿಕ ಕಾರ್ಯಗಳಿಗೆ ಬೇಕಾಗಿದ್ರೆ ನೀವು ಕೊಡಬೇಕಾಗುತ್ತೆ. ಅದಕ್ಕೆ ಅವರು ಸರಿಯಾದ ಪರಿಹಾರನೂ ಕೊಡಬೇಕಾಗುತ್ತೆ. ನಾವು ಕೊಡಲ್ಲ ಅಂದ್ರೆ ಸರ್? ಕೊಡಲ್ಲ ಅಂತಂದ್ರೆ ಅದು ನಿಮ್ಮ ಕಾನೂನು ಹಕ್ಕಾಗಿದೆ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದ್ರೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದು ನಿಮ್ಮ ಮೂಲಭೂತ ಹಕ್ಕಲ್ಲ. ಆಸ್ತಿಯನ್ನು ಇಟ್ಕೊಳ್ಳೋದು ನಿಮ್ಮ ಮೂಲಭೂತ ಹಕ್ಕಲ್ಲ. ಸರ್ಕಾರ ಕಬ್ಜಾ ಮಾಡಂಗಿಲ್ಲ ಸರ್ ನಾವು ಬೇಡ ಅಂದ್ರೆ? ಅದು ಯಾವುದು ಇಶ್ಯೂ ಅಂತೇಳಿ ಅದು ನೋಡ್ತಾರೆ. ಕಾನೂನಿನಲ್ಲಿ ಒತ್ತಾಯ ಪೂರ್ವಕ ವಶಪಡಿಸ್ಕೋಬೇಕು ಅಂತ ಬರ್ತಿದ್ರೆ ವಶಪಡಿಸ್ಕೊಳ್ಬಹುದು ಸರ್ಕಾರ. ಅವಾಗ ಮತ್ತೆ ನಮ್ದು ಆಸ್ತಿ ಹಕ್ಕು ಇದಾಗುತ್ತಲ್ಲ ಸರ್, ವೈಲೇಷನ್ ಆಗುತ್ತೆ. ಎಲ್ಲಿದೆ ನಿಮ್ಗೆ ಮೂಲಭೂತ ಹಕ್ಕಿಲ್ಲ? ಆಸ್ತಿ ಹಕ್ಕು ತೆಗೆದು ಹಾಕಿದಾರಲ್ಲ ಇಲ್ಲಿ. ರಿಟ್ ಹಾಕಂಗಿಲ್ಲ ಸರ್? ಇಲ್ಲ, ರಿಟ್ ಹಾಕಲ್ಲ. ರಿಟ್ ಕೇವಲ ಮೂಲಭೂತ ಹಕ್ಕುಗಳಿಗೆ ಮಾತ್ರ. ಎಸ್, ಹೇಳಿ ಸರ್. ಇದು 1971 ಆಮೇಲೆ 1978 ಇದು ಸ್ವಲ್ಪ ಪ್ಲೀಸ್ ಹೊಳ ಹೇಳ್ರಿ ಸರ್. 71ರಲ್ಲಿ 31C ಅನ್ನ ಪರಿಚಯಿಸಲಾಯಿತು. ಇದರಲ್ಲಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಪ್ರಮುಖ. ಹೀಗಾಗಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡಬಹುದು ನಾವು ಅಂತ ಹೇಳಿ ಇಂದಿರಾ ಗಾಂಧಿ ಸರ್ಕಾರ ಹೇಳಿತು. ಆಮೇಲೆ ಅದನ್ನ ಇನ್ನಷ್ಟು ಪ್ರಬಲವಾಗಿಪಡಿಸ್ತು 42ನೇ ತಿದ್ದುಪಡಿಯಲ್ಲಿ. ಅದಕ್ಕೆ ಮೊರಾರ್ಜಿ ದೇಸಾಯಿ ಸರ್ಕಾರ ಬಂದು ಇದು ಆಸ್ತಿ ಹಕ್ಕಿದ್ರೆ ಕಿರಿಕಿರಿ ಅಂತೇಳಿ ಆಸ್ತಿ ಹಕ್ಕನ್ನೇ ತೆಗೆದುಹಾಕ್ಬಿಟ್ಟು. ಓಕೆ ಸರ್. ಹೇಳಿ ನಾಗರಾಜ್. ಸರ್, ಔಟ್ ಆಫ್ ಸಿಲೆಬಸ್ ಇದು ಹಿಸ್ಟ್ರಿ ರಿಲೇಟೆಡ್ ಕೇಳ್ಬೋದಾ ಸರ್ ಈಗ? ಕ್ಲಾಸ್ ಮುಗಿದ್ಮೇಲೆ ಕೇಳ್ರಿ. ಓಕೆ ಸರ್. ಹೇಳಿ ಅಭಿಷೇಕ್. ಹಲೋ ಸರ್, ನಮಸ್ತೆ. ಅಭಿಷೇಕ್ ಹೇಳ್ರಿ. ಸರ್, ಇದು ಕಾನೂನು ಮತ್ತು ಸಂವಿಧಾನಾತ್ಮಕ ಕೇಳಿಸ್ತಿಲ್ಲ. ಕಾನೂನು ಮತ್ತು ಸಂವಿಧಾನಾತ್ಮಕ ಅದೇನು ಸರ್? ಕೇಳಿಸ್ತಿಲ್ಲಪ್ಪ, ಜೋರಾಗಿ ಮಾತಾಡ್ಬೇಕು. ಸರ್, ಅದು ಕಾನೂನು ಮತ್ತು ಸಂವಿಧಾನಾತ್ಮಕ ಹೇಗೆ ಸರ್? ಹೇಳ್ತೇನೆ ಅದು ಆಮೇಲೆ. ಕಾನೂನು ಹಕ್ಕಂದ್ರೇನು, ಮೂಲಭೂತ ಹಕ್ಕಂದ್ರೇನು, ಸಂವಿಧಾನಾತ್ಮಕ ಹಕ್ಕಂದ್ರೇನು, ಡಿಫ್ರೆನ್ಸ್ ಏನು ಹೇಳ್ತೇನೆ ಆಮೇಲೆ. ಓಕೆ, ಆಯ್ತು ಸರ್. ಹೇಳ್ರಿ ಅರುಣ್. ಹಲೋ ಸರ್, ಕೇಳಿಸಿದೆ ಸರ್? ಹೇಳಿ ಸರ್. ಎಷ್ಟು ಪೇಜ್ ಇದೆ ಸರ್ ಕ್ಲಾಸ್ ಸ್ಟಾರ್ಟ್ ಆಗಿ ಅಂತ? ನಾ ಏನ್ ಪೇಜ್ ಲೆಕ್ಕದಲ್ಲಿ ಬರೀತೇನೆ? ಸ್ಲೈಡ್ ಅಲ್ಲಿ ಎಷ್ಟಾಯ್ತು ಸರ್? ಸ್ಲೈಡ್ ಇದು 8ನೇ ಸ್ಲೈಡ್ ನೋಡಿ. ಸರಿ ಸರ್, ಥ್ಯಾಂಕ್ ಯು. ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯಿತು. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯಿತು. ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು? ಅವಾಗ ಇದನ್ನ ಬಳಸಬೇಕು. ಅವಾಗ ನೀವು ಇದನ್ನ ಬಳಸಬೇಕು. ಎಂಥ ಸಂದರ್ಭದಲ್ಲಿ? ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ವಿಧಿ 32ರ ಪ್ರಕಾರ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಯಾವ್ಯಾವ ನ್ಯಾಯಾಲಯ ಇದೆ? ಒಂದು ಸುಪ್ರೀಂ ಕೋರ್ಟ್ ನಲ್ಲಿ, ವಿಧಿ 32ರ ಪ್ರಕಾರ. ಎರಡನೇದು ಹೈಕೋರ್ಟ್ ನಲ್ಲಿ. ಆಕ್ಚುಲಿ
ಹೈಕೋರ್ಟ್ ವಿಧಿ 226. ರೈಟ್. ಇಲ್ಲಿ ನೀವು ಪ್ರಶ್ನೆ ಮಾಡಬಹುದು, ಏನಂತ ಪ್ರಶ್ನೆ ಮಾಡಬಹುದು, ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ, ಹೀಗಾಗಿ ನಮ್ಮ ಮೂಲಭೂತ ಹಕ್ಕನ್ನ ದೊರಕಿಸಿಕೊಡಿ. ರೈಟ್. ಹಾಗಂತೇಳಿ ಕೇವಲ ಇವೇ 2 ಕೋರ್ಟ್ಗಳಿಗೆ ಅವಕಾಶ ಇದೆಯಾ? ಬೇರೆ ಕೋರ್ಟ್ಗಳಿಗೆ ಇದನ್ನ ಅವಕಾಶ ನೀಡಬಹುದಾ? ಬೇರೆ ನ್ಯಾಯಾಲಯಗಳಿಗೆ ಅವಕಾಶ ಇದೆಯಾ? ಅವಕಾಶ ಇದೆ. ಆದರೆ ಸಂಸತ್ತು ಕಾನೂನಿನ ಮೂಲಕ ಈ ಅವಕಾಶ ನೀಡಬೇಕು. ರೈಟ್. ಬೇರೆ ನ್ಯಾಯಾಲಯಗಳಿಗೆ ಅವಕಾಶ ಇದೆ. ಯಾವಾಗ ಅವಕಾಶ ಸಿಗುತ್ತೆ? ಸಂಸತ್ತು ಕಾನೂನಿನ ಮೂಲಕ ಈ ಅವಕಾಶವನ್ನ ನೀಡಿದಾಗ ಬೇರೆ ಕೋರ್ಟ್ಗಳಿಗೆ ಕೂಡ ಇದು ಅವಕಾಶ ಇದೆ. ಇನ್ನು ಇದನ್ನ ಸಂವಿಧಾನಾತ್ಮಕ ಹಕ್ಕುಗಳು, ಕಾನೂನು ಹಕ್ಕುಗಳಿಗೆ ಬಳಸಲಿಕ್ಕೆ ಸಾಧ್ಯ ಇದೆ ಇಲ್ಲ. ಭಾಗ 3ರ ಮೂಲಭೂತ ಹಕ್ಕುಗಳಿಗೆ ಮಾತ್ರ. ಹಕ್ಕುಗಳು ಮಾತ್ರ ಇಲ್ಲೇ ಪ್ರಶ್ನಿಸಬಹುದು. ರೈಟ್. ಮೂಲಭೂತ ಹಕ್ಕುಗಳನ್ನ ಪ್ರಶ್ನಿಸಬಹುದು. ಮೂಲಭೂತ ಹಕ್ಕುಗಳನ್ನ ಕೊಡೋದಷ್ಟೇ ದೊಡ್ಡದಲ್ಲ, ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಕೂಡ ಕರ್ತವ್ಯ. ಹೌದಲ್ವ? ಯಾವಾಗ್ಲೂ ಕೊಟ್ಟಿಲ್ಲ ಅದನ್ನು. ಕ್ಲಿಯರ್ ಇದೆಯಾ? ಬರ್ಕೊಳ್ಳಿ. ಬೇಗ ಬರ್ಕೊಳ್ರಿ. ಯಾರ್ಯಾರ್ದು ಮುಗಿದಿದೆ? ವಿಧಿ 32 ಅಂತ ಬರೀರಿ. ಓಕೆ. ಇವು ನೋಡ್ರಿ, ಈ ವಿಧಿ 32 ಇಲ್ಲದೆ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲು ಸಾಧ್ಯವಿಲ್ಲ. ಬರ್ಕೊಳ್ರಿ ವಿಜಯಲಕ್ಷ್ಮಿ. ವಿಧಿ 32 ಇಲ್ಲದೆ ಮೂಲಭೂತ ಹಕ್ಕುಗಳನ್ನ, ಇಲ್ಲಿ ನೋಡ್ರಿ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಮೂಲಭೂತ ಹಕ್ಕುಗಳನ್ನ ಹೊರತುಪಡಿಸಿ ಬೇರೆ ಹಕ್ಕುಗಳನ್ನ ವಿಧಿ 32ರ ಅಡಿಯಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬಹುದೇ? ಇಲ್ಲ. ಓಕೆ, ಇದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಬೇರೆ ಹಕ್ಕುಗಳನ್ನ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ನಂದು ಕಾನೂನು ಹಕ್ಕು ಉಲ್ಲಂಘನೆ ಆಗಿದೆ, ನಂದು ಸಂವಿಧಾನಾತ್ಮಕ ಹಕ್ಕು ಉಲ್ಲಂಘನೆ ಆಗಿದೆ, ಇವೆಲ್ಲ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್. ಸೊ ಹೀಗಾಗಿನೇ ಇದನ್ನ ಏನಂತ ಕರೀತಾರೆ? ಮೂಲಭೂತ ಹಕ್ಕುಗಳ ರಕ್ಷಾ ಕವಚ. ವಿಧಿ 32 ಮೂಲಭೂತ ಹಕ್ಕುಗಳ ರಕ್ಷಾ ಕವಚ. ಅದಕ್ಕೆ ಇದನ್ನ ಅಂಬೇಡ್ಕರ್ ಅವರು ಏನಂತ ಕರೀತಾರೆ? ಸಂವಿಧಾನದ ಆತ್ಮ ಮೃತ್ಯು ಹೃದಯ. ಸಂವಿಧಾನದ ಆತ್ಮ ಮೃತ್ಯು ಹೃದಯ, ಹಾರ್ಟ್ ಅಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಕರೀತಾರೆ? ಅಂಬೇಡ್ಕರ್ ಅವರು ಕರೀತಾರೆ. ಓಕೆ. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಹಾಗಾದ್ರೆ ವಿಧಿ 32 ಅಮಾನತ್ತು ಮಾಡಬಹುದಾ? ಅಮಾನತ್ತು ಮಾಡಬಹುದೇ? ಹೌದು. ಯಾವಾಗ? ವಿಧಿ 359ರ ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಮಾನತ್ತು ಮಾಡಬಹುದು. ಓಕೆ.
ಸೊ ಸ್ವಲ್ಪ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು, ಇವೆಲ್ಲ ವಿಷಯಗಳು ಬಹಳ ಸೂಕ್ಷ್ಮ. Is it clear to everyone? ಪ್ರೆಸಿಡೆಂಟ್ ಅವರು ಡೈರೆಕ್ಟ್ ಆಗಿ ರದ್ದು ಮಾಡಬೇಕು, ಬರ್ಕೊಳ್ಬೇಕು. 359 ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ವಿಧಿ 20 ಮತ್ತು 21 ಹೊರತುಪಡಿಸಿ ಉಳಿದ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಅಧಿಕಾರ ನೀಡುತ್ತದೆ. ಖುಷಿ, ಇನ್ ಕ್ಲಾಸ್ ಮುಗಿದ ಮೇಲೆ ಡೌಟ್? ಬರೀ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಸಾಮಾನ್ಯ ಪರಿಸ್ಥಿತಿಗಳಲ್ಲ. ಹೇಳಿ ಖುಷಿ ಆಯ್ತು. ಇನ್ನೂ ಅದ ವಿಜಯಲಕ್ಷ್ಮಿ, ವಿಧಿ 32 ಇನ್ನೂ ಅರ್ಧ ತಾಸಾಗುತ್ತೆ. ತಡ್ರಿ, ಇವಾಗ ಸಂವಿಧಾನಾತ್ಮಕ ಪರಿಹಾರಾತ್ಮಕ ಹಕ್ಕು ರಾಷ್ಟ್ರಪತಿ ರದ್ದು ಮಾಡಿದ್ರೆ 20, 21 ಮೇಲೆ ನಾವು ರಿಟ್ ಹಾಕಕ್ ಬರಲ್ಲ ಸರ್. ಹೆಂಗೆ 20, 21 ಅವಾಗ ರದ್ದಾಗಲ್ಲ ಸರ್? ಯೂಶುವಲಿ ಇದನ್ನ ಮಾಡಲ್ಲ ಅವರು. ಇಲ್ಲ ಸರ್, ಅಕಸ್ಮಾತ್ ಮಾಡಿದ್ರೆ ನಾವ್ ಯಾರ ಮುಂದೆ ಕ್ವಶನ್ ಮಾಡ್ಬೇಕು ಸರ್? ಇವಾಗ ನಾವು ಅಪರಾಧಿ ಸರ್. ನೀವು ನೋಡ್ರಿ ಇಲ್ಲಿ, ಈಗ ಮೂಲಭೂತ ಹಕ್ಕುಗಳನ್ನ ಹಕ್ಕು ಜಾರಿಗೊಳಿಸಲು ವಿಧಿ 32 ಅಡಿಯಲ್ಲಿ ನೀವು ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ ಹೋಗ್ಬೋದು. ಹಂಗಂತೇಳಿ ಸಾಮಾನ್ಯವಾಗಿ ರೈಟ್, ಅಥವಾ ವಿಧಿ 32 ಹೊರತುಪಡಿಸಿ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ಬೋದಾ? ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಎಸ್, ಹೌದು, ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ನೀವು ವಿಧಿ 32 ಹೊರತುಪಡಿಸಿ ಕೂಡ ಸುಪ್ರೀಂ ಕೋರ್ಟ್ಗೆ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆಗಿದೆ ಅಂತ ನೀವು ಹೋಗ್ಬೋದು. ವಿಧಿ 32 ಪ್ರಕಾರನೇ ಹೋಗಬೇಕಾಗಿಲ್ಲ, ನೀವು ರಿಟ್ ಮೂಲಕನೇ ಹೋಗಬೇಕಾಗಿಲ್ಲ, ಡೈರೆಕ್ಟ್ ಆಗಿನೂ ಹೋಗ್ಬೋದು ಸರ್. ಮತ್ತೆ ನಾವು ಅಪರಾಧಿಗಳಲ್ಲ ಸರ್, ಅದಕ್ಕೆ ಕೇಳಿ. ನೀವು ಯಾವ ಅಪರಾಧ ಮಾಡಿರಿ? ಅಲ್ಲ ಸರ್, ಕೇಳಿದೆ ಸರ್. ಅಪರಾಧಿ ಅಂದ್ರೆ ರಿಟ್ ಮೂಲಕನೇ ಹೋಗ್ಬೇಕಲ್ಲ ಸರ್? ಅಕ್ರಮವಾಗಿ ಬಂಧನ ಆಗಿದೆ. ಅವಾಗ ನೀವು ಕೇಳಬಹುದು, ಆದ್ರೆ ಆ ಮೂಲಭೂತ ಹಕ್ಕು ಅವಾಗ ಅಸ್ತಿತ್ವದಲ್ಲಿರಬೇಕು. ಇರುತ್ತೆ ಸರ್ 20, 21. ವಿಧಿ 20 ಇದ್ರೆ ನೀವು ಅದನ್ನ ಬೇರೆ ವಿಧಿ 32 ಹೊರತುಪಡಿಸಿ ಕೇಳಬಹುದು ಸುಪ್ರೀಂ ಕೋರ್ಟ್ಗೆ ಹೋಗಿ. ಅದೇ ಹೆಂಗ್ ಸರ್? ಹೆಂಗಂದ್ರೆ ಏನ್ ಹೇಳ್ಬೇಕು? ನಾರ್ಮಲ್ ಆಗಿ ಹೋಗಿ ಕೇಸ್ ಹಾಕ್ಬೋದು. ಅಲ್ಲ ಸರ್, ನಾವು ಅಕ್ರಮ ಬಂಧನ ಅಂತ ಹೇಳಿ ಅದ್ರ ಮೂಲಕ ಮಾತ್ರ ಹಾಕ್ಬೋದು. ಅದನ್ನ ಹೋಗಿ ನೀವು ನಾರ್ಮಲ್ ಆಗಿ ಕೇಸ್ ಹಾಕ್ರಲ್ಲ, ನಾರ್ಮಲ್ ಪಿಟಿಷನ್ ಹಾಕ್ರಿ, ನಮ್ದು ಅಕ್ರಮ ಬಂಧನ ಆಗತ್ತೆ ಅಂತ ಹೇಳಿ ಸರ್. ಅವಾಗ ಕೋರ್ಟ್ ಏನು ಕೇಳಲ್ಲ ಸರ್? ಕೇಳಲ್ಲ. ಇದು ನಿಮಗೆ ಯಾರು ಕೂಡ ಇದನ್ನ ತಪ್ಪಿಸಲ್ಲ. ವಿಧಿ 32 ವಿಶೇಷವಾಗಿ ಮೂಲಭೂತ ಹಕ್ಕುಗಳಿಗೆ ಅಂತಾನೆ ನೀಡಲಾಗಿದೆ. ವಿಧಿ 32 ಹೊರತುಪಡಿಸಿ ನೀವು ನೇರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಬಹುದು. ಸುಪ್ರೀಂ ಕೋರ್ಟಿಗೆ ನಾವು ಡೈರೆಕ್ಟ್ ಆಗಿ ಸಲ್ಲಿಸಬಹುದಾ ಸರ್? ಡೈರೆಕ್ಟ್ ಆಗಿ ಸಲ್ಲಿಸಬಹುದು, ನಮ್ದು ಅಕ್ರಮ ಬಂಧನ ಆಗಿದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಡೈರೆಕ್ಟ್ ಆಗಿ ನೀವು ಸಲ್ಲಿಸಬಹುದು. ಓಕೆ, ಆಮೇಲೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ರಿ, ಇದು ನೀವು ಸುಪ್ರೀಂ ಕೋರ್ಟ್ ಅಲ್ಲೂ ನೇರವಾಗಿ ಅರ್ಜಿ ಸಲ್ಲಿಸಬಹುದು, ಹೈಕೋರ್ಟ್ ನಲ್ಲೂ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಇದನ್ನ ಜಾರಿಗೊಳಿಸಲಿಕ್ಕೆ ಅನೇಕ ಪ್ರೆರೋಗೇಟಿವ್ ರಿಟ್ಸ್ ಅಂತ ಬರ್ತವೆ. ಯಾವ ರಿಟ್ಸು? ಪ್ರೆರೋಗೇಟಿವ್ ರಿಟ್ಸ್. ಯಾವುದರ ಅಡಿಯಲ್ಲಿ? ವಿಧಿ 139 ಅಡಿಯಲ್ಲಿ. ವಿಧಿ 139 ಅಡಿಯಲ್ಲಿ ಯಾವ ರಿಟ್ಸ್ ಬರ್ತವೆ? ಪ್ರೆರೋಗೇಟಿವ್ ರಿಟ್ಸ್ ಅಂತ ಬರ್ತವೆ. ಏನಿವು ಪ್ರೆರೋಗೇಟಿವ್ಸ್? ಮತ್ತೆ 32 ಯಾಕೆ ಬೇಕು? ನೀವು ಯಾಕೆ ಬೇಕು, ಯಾಕಿಲ್ಲ ಅಲ್ಲ. ನಿಮ್ಮ ಮೂಲಭೂತ ಹಕ್ಕುಗಳನ್ನ ವಿಧಿ 32 ಅಡಿಯಲ್ಲಿ ಪ್ರಶ್ನಿಸಿದ್ರೆ ಸುಪ್ರೀಂ ಕೋರ್ಟ್ ಅದೇ ಮ್ಯಾಟರ್ ಅನ್ನ ಎತ್ಕೊಂಡ್ಬಿಟ್ಟು ಸಾಂವಿಧಾನಿಕ ವಿಷಯ ಅಂತ ತಿಳ್ಕೊಂಡು ಪರಿಹಾರ ಕೊಡ್ತದೆ. ಸಾಮಾನ್ಯ ವಿಷಯದಲ್ಲಿ ಸಲ್ಲಿಸಬೇಕಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗುವಂತಿಲ್ಲ. ನೀವು ಮೊದಲು ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್, ಆಮೇಲೆ ಸುಪ್ರೀಂ ಕೋರ್ಟ್, ಹಿಂಗೆ ಅಪೆಲೇಟ್ ಆಗಿ ಹೋಗ್ಬೇಕಾಗುತ್ತೆ. ನೀವು ನೇರವಾಗಿ ಸಲ್ಲಿಸುವುದು ಅಥವಾ ಈ ಅಪೆಲೇಟ್ ಅಲ್ಲಿ ಸಲ್ಲಿಸುವುದು, ಮೇಲ್ಮನವಿ ಸಲ್ಲಿಕೆಯಿಂದ ಮಾಡೋದು, ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಸಂವಿಧಾನದ ನಿರ್ಮಾತೃಗಳನ್ನೇ ನೀವು ಪ್ರಶ್ನೆ ಮಾಡ್ತಾ ಇದ್ರಿ.
ಪ್ರೆರೋಗೇಟಿವ್ ರೈಟ್ಸ್ ವಿಶೇಷ ಆಜ್ಞೆಗಳು ಅಂತ ಬರ್ತಾವೆ. ಯಾವ್ಯಾವ ವಿಶೇಷ ಆಜ್ಞೆಗಳು? ವಿಶೇಷ ಆಜ್ಞೆಗಳು ಯಾವ್ಯಾವು? ಅರ್ಥ ಆಯ್ತಿಲ್ಲಪ್ಪ ಎಲ್ರಿಗೂ? ಬರೀ ಕನ್ಫ್ಯೂಸ್ ಮಾಡ್ಕೊಂತೀರಿ. ಸೌಂಡ್ ಕೊಡ್ರಿ. ಎಲ್ಲಿಂದ ಕೊಡ್ಲಿ? ಕಿಸಿದಾಗದನ? ವಿಶೇಷ ಆಜ್ಞೆಗಳು ಎಷ್ಟು ವಿಶೇಷ ಆಜ್ಞೆಗಳು? ಮೊದಲನೇದಾಗಿ ಬಂದಿ ಪ್ರತ್ಯಕ್ಷೀಕರಣ. ಬಂದಿ ಪ್ರತ್ಯಕ್ಷೀಕರಣ ಅಥವಾ ಇದನ್ನೇನಂತ ಕರಿತೀವಿ? ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ. ಹಿಂಗಂದ್ರೆ ಏನು ಬಂದಿ ಪ್ರತ್ಯಕ್ಷೀಕರಣ? ಇದರ ಲಿಟರಲ್ ಮೀನಿಂಗ್ ಏನು? ದೇಹವನ್ನ ಹಾಜರುಪಡಿಸು. ದೇಹವನ್ನ ಹಾಜರುಪಡಿಸಿ. ಬಂಧನಕ್ಕೊಳಗಾದ 24 ಗಂಟೆಗಳಲ್ಲಿ ಏನು ಬಂಧಿತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದು. ಹಾಜರುಪಡಿಸಬೇಕು. ಬಂಧಿತನನ್ನ 24 ಗಂಟೆಗಳಲ್ಲಿ ಹಾಜರುಪಡಿಸಬೇಕು ಅಂತೇಳಿ ಹೇಳೋದನ್ನೇ ನಾವೇನಂತ ಕರಿತೀವಿ? ದೇಹವನ್ನ ಹಾಜರುಪಡಿಸು. ಟು ಹ್ಯಾವ್ ಅ ಬಾಡಿ. ಅವಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಚೆಕ್ ಮಾಡ್ತವೆ, ಇದು ಕಾನೂನುಬದ್ಧವಾಗಿದೆಯೇ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಚೆಕ್ ಮಾಡ್ತದೆ? ಇದು ಕಾನೂನುಬದ್ಧವಾಗಿದೆಯೇ. ರೈಟ್. ಕಾನೂನುಬದ್ಧವಾಗಿದ್ರೆ ಏನು ಮಾಡ್ತಾರ? ಏನು ಮಾಡಲ್ಲ, ಸುಮ್ಮನೆ ಇರ್ತಾರ. ಇದು ಶಾಸಕಾಂಗ ಅಥವಾ ನ್ಯಾಯಾಂಗದ ಉಲ್ಲಂಘನೆಗೆ ಸಂಬಂಧಪಟ್ಟಿದೆಯೇ? ಯಾವುದಾದ್ರೂ ನ್ಯಾಯಾಲಯದ ಆದೇಶದಿಂದ ಬಂಧನಕ್ಕೊಳಗಾಗಿದ್ದಾನೆ. ರೈಟ್. ಏನೇನ್ ನೋಡ್ತಾರೆ? ಒಂದು, ಬಂಧನ ಕಾನೂನುಬದ್ಧವಾಗಿದೆಯೇ. ಎರಡನೇದು, ಶಾಸಕಾಂಗ ಅಥವಾ ನ್ಯಾಯಾಂಗದ ಉಲ್ಲಂಘನೆ ಮಾಡಿದಾನೆ. ಮೂರನೇದು, ಸಕ್ಷಮ ನ್ಯಾಯಾಲಯದಿಂದ ಬಂಧನಕ್ಕೊಳಪಟ್ಟಿದ್ರೆ. ಬಂಧನಕ್ಕೆ ಒಳಪಟ್ಟಿದ್ದಲ್ಲಿ ಏನು ಮಾಡಬಹುದು? ನ್ಯಾಯಾಲಯ ಏನು ಮಾಡುವಂತಿಲ್ಲ. ಇಲ್ಲವಾದಲ್ಲಿ ಏನು ಮಾಡಬೇಕು? ಇಲ್ಲವಾದಲ್ಲಿ ಏನಾಗುತ್ತಿದ್ದು? ಬಿಡುಗಡೆ ಮಾಡುವಂತೆ ಆದೇಶ ಕೊಡಬೇಕು. ಇದನ್ನು ಕೇವಲ ಸರ್ಕಾರದ ವಿರುದ್ಧ ಮಾತ್ರ ಮಾತ್ರವಲ್ಲದೆ ಯಾರ ವಿರುದ್ಧ? ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಹೊರಡಿಸಬಹುದು. ಹೀಗಾಗಿ ಇದನ್ನ ಏನಂತ ಕರೀತಾರೆ? ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಕ ಅಂತ ಕರೀತಾರೆ. ಪ್ರೊಟೆಕ್ಟರ್ ಆಫ್ ಇಂಡಿವಿಜುವಲ್ ಲಿಬರ್ಟಿ. ಸುಮ್ನೆ ಯಾರೋ ಬಂದು ನಿಮ್ಮನ್ನ ಅರೆಸ್ಟ್ ಮಾಡುವಂತಿಲ್ಲ. ಇದ್ರ ಪ್ರಕಾರ ಸುಮ್ನೆ ಯಾರೋ ಬಂದು ನಿಮ್ಮನ್ನ ಅರೆಸ್ಟ್ ಮಾಡುವಂತಿಲ್ಲ. ಅರೆಸ್ಟ್ ಮಾಡಿದ್ರೆ ಸೀದಾ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಹೋಗಿ ಹೇಬಿಯಸ್ ಕಾರ್ಪಸ್ ಹಾಕಿದ್ರೆ ಆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮುಂದೆ 24 ಗಂಟೆಗಳಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ನೀವು. ಅವಾಗ ನೋಡ್ತಾರೆ ಅವ್ರು ಕಾನೂನುಬದ್ಧವಾಗಿ ಬಂಧನವಾಗಿದ್ರೆ, ಶಾಸಕಾಂಗ ನ್ಯಾಯಾಂಗದ ಉಲ್ಲಂಘನೆಗಾಗಿ ಬಂಧನ ಆಗಿದ್ರೆ, ಸಕ್ಷಮ ನ್ಯಾಯಾಲಯವನ್ನ ಬಂಧನಕ್ಕೆ ಒಳಪಡಿಸಿದ್ರೆ ಏನು ಮಾಡಲ್ಲ. ಸಪೋಸ್ ಇವು 3 ಕಂಡೀಷನ್ ಇಲ್ಲ ಅಂತಂದ್ರೆ ಅವನನ್ನ ಇಮ್ಮಿಡಿಯೇಟ್ ಬಿಡುಗಡೆ ಮಾಡಬೇಕು. ರೈಟ್. ಬಿಡುಗಡೆ ಮಾಡಬೇಕು. ಕ್ಲಿಯರ್ ಇದೆಯಾ? Is it clear to everyone? habeas corpus. ಸರಿಯಾಗಿದ್ರೆ ಇವತ್ತಿಗೆ ಇಷ್ಟು ಸಾಕು. ನಾಳೆ ತರಗತಿಯನ್ನ ಮುಂದುವರಿಸೋಣ. ನಾಳೆ ಡೈರೆಕ್ಟ್ 6:30 ಕ್ಲಾಸ್ ಇರುತ್ತೆ, 6:30ಗೆ. ಓಕೆ. ಡೌಟ್ ಯಾರ್ಯಾರಿದಾವ ಈಗ ಕೇಳಿ. ಬಹಳ ಕನ್ಫ್ಯೂಸ್ ಮಾಡ್ಕೊಂತೀರಿ ನೀವು, ಸಮಾಧಾನಲೆ ಕೇಳೋದೇ ಇಲ್ಲ ಕ್ಲಾಸ್. ಸರ್ 1971 25 ಇದು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಯ್ತು ನೋಡ್ರಿ.
ಅದರಲ್ಲಿ 19, 31 ಓಕೆ, 14 ಯಾಕೆ ಸೇರಿಸಿದ್ದಾರೆ ಸರ್? 14 ಈಗ ಸಮಾನತೆ ಹಕ್ಕು ಏನಿದೆ, ಸಮಾನತೆ ಹಕ್ಕು ಯಾವುದ್ರಲ್ಲಿ ಬರುತ್ತೆ? ಈ ಆಸ್ತಿಯ ರಕ್ಷಣೆ, ಎಲ್ಲರಿಗೂ ಸಮಾನ ಅಧಿಕಾರ ಇದೆ, ಆಸ್ತಿಗೂ ಕೂಡ ಸಮಾನ ಅಧಿಕಾರ ಇರ್ತದೆ. ಕಾನೂನಿನ ಮುಂದೆ ಸಮಾನ ರಕ್ಷಣೆ ಮಾಡ್ಬೇಕು ಎಲ್ಲರನ್ನ, ಹೌದಾ? ಒಬ್ಬರ ಆಸ್ತಿಯನ್ನ ಕಸ್ಕೋತೀರಿ, ಇನ್ನೊಬ್ಬರ ಆಸ್ತಿಯನ್ನ ಬಿಡ್ತೀರಿ, ಜಾಸ್ತಿ ದೊಡ್ಡ ಕಸ್ಕೋತೀರಿ, ಕಡಿಮೆ ದೊಡ್ಡ ಬಿಡ್ತೀರಿ, ಹೌದಾ? ಹೀಗಾಗಿ ಏನಾಗುತ್ತಿದ್ದು 14, 19 ಮತ್ತು 30 3 ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಖಾಸಗಿ ವ್ಯಕ್ತಿಗಳು ನಿಮ್ಮನ್ನ ಅಕ್ರಮ ಬಂಧನದಲ್ಲಿ ಇಟ್ಕೊಂಡ್ರೆ ಆನಂದ್ ಅವರಿಗೆ ವಿರುದ್ಧ ನಡೆಸಬಹುದು. ಹೇಳಿ ಸರ್. ಸರ್, ಇವಾಗ ಈ 129 ವಿಧಿಯಡಿಯಲ್ಲಿ 5 ರಿಟ್ಗಳು ಬರುತ್ತೆ. 5 ರಿಟ್ಗಳು ಬರ್ತದೆ. ಸರ್, ಅದು ಅದೇ ಪ್ರಶ್ನೆ ಆಗಿದೆ, ಅದಕ್ಕೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸರ್. ಅದು ಈಗ ಓಕೆ, ಇದಾದ್ಮೇಲೆ ಹೆಚ್ಚಿನ ಈ ರಿಟ್ಗಳನ್ನು ಹೊರಡಿಸುವುದರಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನ ಈ ಉಚ್ಚ ನ್ಯಾಯಾಲಯ ವಹಿಸುತ್ತೆ ಅಂತ ಕ್ವಶನ್ ಸಹಿತ ಆಗಿದೆ ಸರ್. ಅದು ಈಗ ಸುಪ್ರೀಂ ಕೋರ್ಟ್ ಅಂದ್ರೆ ಯಾವ ರೀತಿಯಾಗಿ ಹೆಚ್ಚಿಗೆ ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ರಿಟ್ ಮಾತ್ರ ಹೊರಡಿಸಬಹುದು. ಹೈಕೋರ್ಟ್ ಎಲ್ಲಾ ಹಕ್ಕುಗಳನ್ನು ಕೂಡ, ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಬೇರೆ ಹಕ್ಕುಗಳಿಗೋಸ್ಕರ ಕೂಡ ರಿಟ್ ಹೊರಡಿಸಬಹುದು ಒಂದು. ಹಾ ಸರ್, ಅಂದ್ರೆ ಅದೇ 226 ಅಲ್ಲ ಸರ್? ಅದೇ 226 ವಿಧಿಯಲ್ಲಿ ಸರ್ ಅದು? 226 ಅಡಿಯಲ್ಲಿ. ಓಕೆ ಸರ್. ಅದಾದ್ಮೇಲೆ ಇವಾಗ ಇನ್ನೊಂದು ಮಾತು ಹೇಳಿದ್ರೆ ಹೇಳಿ ಸರ್. ಇನ್ನೊಂದು ಏನಂದ್ರೆ, ಈಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಮಾತ್ರ ರಿಟ್ಗಳನ್ನ ಅರ್ಜಿ ಹಾಕ್ಬೋದು ಅಂತ ಹೇಳಿದ್ರಿ ಸರ್, ಅಂದ್ರೆ ಹೋಗ್ಬೋದಂತ. ಅಕಸ್ಮಾತ್ ಸಂಸತ್ ಏನಾದ್ರು ಒಪ್ಪಿಗೆ ಕೊಟ್ರೆ ಜಿಲ್ಲಾ ನ್ಯಾಯಾಲಯ ಅಥವಾ ತಾಲೂಕು ಮಟ್ಟದಲ್ಲಿ ಕೂಡ ಹಾಕ್ಬೋದಾ ಸರ್? ಸಂಸತ್ ಒಪ್ಪಿಗೆ ಕೊಡಬೇಕು ಫಸ್ಟ್. ಅಲ್ಲ, ಆತರ ಇಲ್ಲ ಕೊಟ್ಟಿದ್ಯಾ ಸರ್? ಇಲ್ಲ ಅಂತ? ಇಲ್ಲ. ಅಕಸ್ಮಾತ್ ಆಗೋದು ಕೂಡ ಕ್ವಶನ್ ಆಗ್ಬೋದಲ್ಲ ಸರ್, ಅಕಸ್ಮಾತ್ ಅವಕಾಶ ಇದೆಯಾ ಅಂತ? ಅವಕಾಶ ಇದೆ, ಬಟ್ ಕೊಟ್ಟಿಲ್ಲ ಸಂಸತ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇದು ಖಾಸಗಿ ಮತ್ತು ಸರ್ಕಾರದ ವಿರುದ್ಧ ಹೊಡೆಸಬಹುದು ಯಾವ ರೀತಿ ಅಂತ ಹೇಳ್ತಾರೆ? ಈಗ ಒಬ್ರು ಯಾರೋ ನನ್ನನ್ನೇ, ಈಗ ನನ್ನ ಮುಂದೆ ಕೂತಿರೋರು ಅಥವಾ ನನ್ನ ಪಕ್ಕದಲ್ಲಿರೋರು ಅಥವಾ ನಮ್ಮ ಪಕ್ಕದ ಮನೆಯಲ್ಲಿರೋರು, ಬೇರೆ ಏರಿಯಾದಲ್ಲಿರೋರು, ನನ್ನ ಶತ್ರುಗಳು ನನ್ನನ್ನ ಎತ್ತುಕೊಂಡು ಹೋದ್ರೆ, ಅಪಹರಣ ಮಾಡ್ಕೊಂಡು ಹೋದ್ರೆ ಅವ್ರ ವಿರುದ್ಧ ಕೂಡ ನಾವು ರಿಟ್ ಹೊರಡಿಸಬಹುದು. ಈಗ ದಿನೂ ನನಗ ಆಗ್ಲೇ ಮುಗ್ಲೆ ಫೋನ್ ಮಾಡಿ ಡೌಟ್ ಕೇಳ್ತಾನ. ಒಂದ್ ದಿವಸ ಅವ್ನಿಗೆ ಏನ್ ಅನ್ಸ್ಬೋದು, ದಿವಸ ತತ್ತಿ ಕೊಡೋದು ಬೇಡ, ಒಮ್ಮೆ ತಗೊಂಡ್ಬರ್ತೀನಿ ಇದನ್ನ ಅಂತೇಳಿ ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಡೌಟ್ ಕೇಳ್ಕೊತ ಕುಂತ ಬಿಟ್ರೆ ಮುಂದೆ ಕುಂದ್ರಿಸಿ. ಅವಾಗ ನೀವೆಲ್ಲ ಒಬ್ಬಂಗ ಬೇಡ ಎಲ್ಲರಿಗೂ ಬೇಕು ಅಂತ ಹೇಳಿ ನೀವು ಹೋಗಿ ರಿಟ್ ಹಾಕ್ಬೋದು, ಹೇಬಿಯಸ್ ಕಾರ್ಪಸ್. ಸರ್, ಸಂಚಾರಿ ಪೀಠದ ಹಾಕ್ಬೋದು ಸರ್? ಹೈಕೋರ್ಟ್ ಯಾವುದೇ ಇದ್ರೂ ಹಾಕ್ಬೋದು. ಸರ್ ನಮಸ್ತೆ ಸರ್. ಸರ್, ಇದು ಪ್ಯಾರಾಗ್ರೇಟಿವ್ ರಿಟ್ ಆರ್ಟಿಕಲ್ 139 ಹೇಳಿದ್ರಲ್ಲ ಸರ್, ಬಟ್ ಆರ್ಟಿಕಲ್ 32 ಕೆಳಗಡೆ ಇವು ಬರ್ತಾರೆ, ಬಟ್ ಆರ್ಟಿಕಲ್ 139 ಯಾಕೆ ಸರ್? ಆರ್ಟಿಕಲ್ 39 ಈ ಪವರ್ ಅನ್ನ ನೀಡಿದೆ ಅಷ್ಟೇ. ಆರ್ಟಿಕಲ್ 139 ಈ ರಿಟ್ಸ್ ಗೆ ಪವರ್ ನೀಡಿದೆ ಸರ್, ಬಟ್ ಇವು ಹೇಬಿಯಸ್ ಕಾರ್ಪಸ್ ಆರ್ಟಿಕಲ್ 32 ಓನ್ಲಿ. ಸುಪ್ರೀಂ ಕೋರ್ಟ್ ಗೆ ಅಧಿಕಾರ ಸಿಕ್ಕಿರೋದು ವಿಧಿ 139ರಿಂದ. ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಆರ್ಟಿಕಲ್ 139 ಪವರ್ ಕೊಟ್ಟಿದೆ, ಇವೆಲ್ಲ ಬರೋದು ಆರ್ಟಿಕಲ್ 32 ಕೆಳಗೆ. ಆರ್ಟಿಕಲ್ 32 ಕೆಳಗಡೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಖುಷಿ ಸರ್. ಖಾಸಗಿ ವ್ಯಕ್ತಿಗಳಂದ್ರೆ ಯಾರು ಸರ್? ಖಾಸಗಿ ವ್ಯಕ್ತಿಗಳಂದ್ರೆ ಯಾರು? ಸರ್ಕಾರ ಅಲ್ಲ ಅವರು. ಅಲ್ಲ ಸರ್, ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಘಟನೆಗಳು ಅಂದ್ರೆ ಯಾವ್ದು ಸರ್ಕಾರ ಅಲ್ಲ. ಈಗ ರಾಜ್ಯ ಸರ್ಕಾರ, ಪೊಲೀಸು, ಇವೆಲ್ಲ ಏನು ಸರ್ಕಾರ ಇವು. ಕೆಲವೊಂದಿಷ್ಟು ಇರ್ತಾವ. ಈಗ ರಿಲಯನ್ಸ್ ಕಂಪನಿ ಮುಖೇಶ್ ಅಂಬಾನಿ ನನ್ನನ್ನ ತಗೊಂಡು ಹೋಗ್ಬಿಟ್ರ, ಅವ್ರ ಹೆಂಗಾಗಕ್ಕೆ ಬರುತ್ತೆ ಸರ್ ನಾವು? ಹೌದು, ಅವರು ನಿಮ್ಮನ್ನ ಬಂಧಿಸಿದ್ದಾರೆ ಅಂತ ಹೇಳಿ ನಿಮಗೆ ಏನಾದ್ರು ಐಡಿಯಾ ಇದ್ರೆ ನೀವು ಆ ಕಂಪನಿಗೆ, ಆ ವ್ಯಕ್ತಿಗೆ ಒಂದು ಲೆಟರ್, ಸುಪ್ರೀಂ ಕೋರ್ಟ್ ಒಂದು ಆದೇಶ ಕಳಿಸ್ತದೆ, ನಿಮ್ಮ ಹತ್ರ ಇದ್ರೆ ಬಿಡುಗಡೆ ಮಾಡ್ರಿ ಅಂತ ಹೇಳಿ. ಇಲ್ಲ, ಅವರೇ ಬಂದಾರೆ ಅಂತ ಹಾಕಿದ್ರು. ಅವರೇ ಸ್ವಂತ ಇಚ್ಛೆಯಿಂದನೇ ಬಂದಾರೆ ಅಂತ ಅವ್ರು ವಾಪಸ್ ಅವ್ರ ವಕೀಲರ ಕಡೆಯಿಂದ ಕೊಟ್ರೆ ಸರ್? ಬರ್ತಾರಿಲ್ಲ, ಅವ್ರು ನ್ಯಾಯಾಲಯಕ್ಕೆ ಬರ್ತಾರೆ, ಅವಾಗ ಏನು ವಿಚಾರಣೆ ಮಾಡ್ಕೊಂತೀರಿ ಮಾಡ್ಕೋರಿ. ಓಕೆ, ಇಲ್ಲ ನ್ಯಾಯಾಲಯಕ್ಕೆ ಬಂದು ತೋರಿಸ್ಬೇಕಷ್ಟೇ ಅವರನ್ನ. ಅಂದ್ರೆ ಹೇಬಿಯಸ್ ಕಾರ್ಪಸ್ ಅಷ್ಟೇ ಮಾತ್ರ ಖಾಸಗಿ ವ್ಯಕ್ತಿಗಳ ವಿರುದ್ಧ ಹಾಕಕ್ ಬರುತ್ತೆ ಅಥವಾ ಎಲ್ಲಾ ರಿಟ್ಗಳು ಹಾಕಕ್ ಬರುತ್ತೆ? ಇಲ್ಲ, ಓನ್ಲಿ ಹೇಬಿಯಸ್ ಕಾರ್ಪಸ್. ಓಕೆ ಸರ್. ಹೇಳಿ ಅರುಣ. ಕ್ಲಾಸ್ ಮುಗಿದಿದೆ, ಸಲ್ಮಾನ್ ಹೋಗು, ಮನೆಗೆ ಹೋಗು. ಹೇಳಿ ಅರುಣ್. ಸರ್, ಈಗ ನಿಮ್ದು ವರ್ಲ್ಡ್ ಹಿಸ್ಟ್ರಿ ಎಲ್ಲಿ ಸಿಗುತ್ತೆ ಸರ್? ಯೂಟ್ಯೂಬ್ ಅಲ್ಲಿ ಇದೆ ನೋಡ್ರಿ ಸ್ವಲ್ಪ ಕ್ಲಾಸ್. ಅದೇ ಕೆಪಿ ಅನ್ಅಕಾಡೆಮಿ ಅವ್ರು KPC ಸರ್, ಆರ್ಡರ್ ವೈಸ್ ಇರುತ್ತೆ ಸರ್ ಅದು? ಚಾಪ್ಟರ್ ವೈಸ್ ಮಾಡಿದೀನಿ ಸ್ವಲ್ಪ. ಸರ್, PSI ಗೆ ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ ಸರ್. ನೀವು ವರ್ಲ್ಡ್ ಹಿಸ್ಟ್ರಿ PSI ಬರಲ್ಲ ಅಂತ ಹೇಳಿದ್ರೆ? ಅಲ್ಲ, ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ. ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ ಸರ್. ಮತ್ತೆ ಸರ್, ರಿಟ್ ಯಾವ ತರ ಹೊರಡ್ಸೋದು ಸರ್? ಅದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿದೆ ಸರ್. ರಿಟ್ ಯಾವ ರೀತಿ ಹೊರಡಿಸ್ತಾರೆ? ನೀವು ಹೋಗಿ ಕೋರ್ಟಿಗೆ ಕೇಸ್ ಹಾಕ್ತೀರಿ, ಕೇಸ್ ರಿಟ್ ಹೊರಡಿಸ್ತಾರೆ ಸರ್. ಅದು ನಾವು ಹಾಕೋದು ಲಾಯರ್ ಮುಖಾಂತರ ಹಾಕೋದು ಸರ್? ಲಾಯರ್ ಮುಖಾಂತರ ಹಾಕ್ತಾರೆ ಯೂಶುವಲಿ. ನಿಮ್ಗೆ ಹೆಂಗ್ ಗೊತ್ತಿರ್ತದೆ ಅದು?
ಅಲ್ಲ ಸರ್ ಅದು ಐಡಿಯಾ ಇರಲ್ಲ ಸರ್ ಅದ್ರ ಬಗ್ಗೆ. ನಾವು ಹೋಗಿ ಇವರ ಆನರ್ ಎಲ್ಲ ಪೀಸ್ ಅಂದ್ರೆ ಕೆಲಸ ಆಗ್ತದೆ. ಅಲ್ಲ ಸರ್ ಅದು ಎಲ್ಲ ಇದು ಇರ್ಬೇಕು ಮಾಹಿತಿ. ಸರ್ ಈಗ ಇದು ಎನ್ವೈರನ್ಮೆಂಟ್ ಕೋರ್ಸ್ ಮಾಡಿದ್ರೆ ಸರ್ ಇದರಲ್ಲಿ ನೀವು? ಹಾ, ಮತ್ತೆ ಬೇರೆ ಇದರಲ್ಲಿ ಸೈನ್ಸ್ ಬಗ್ಗೆ ಸೈನ್ಸ್ ಯಾವ ಮಾಡಿಲ್ಲ ಸರ್? ನೋಡಿದೆ ಸರ್ ಸಿಗಲಿಲ್ಲ ಸರ್ ಅವು. ಸೈನ್ಸ್ ನನಗೆ ಬರೋದಿಲ್ಲಪ್ಪ. ಅದೇ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಯಾವ ನೀವು ಮೊದಲೇ ಸಿ ಸರ್ ಬ್ಯಾಕ್ಗ್ರೌಂಡ್ ಸರ್ ಹಂಗಾಗಿ ಬರಲ್ಲ ನನಗೆ ಏನೂ ಬರಲ್ಲ. ಸೈನ್ಸ್ ಬಿಟ್ಟು ಏನಿದೆಯಲ್ಲ ಎಲ್ಲ ಸರ್. ಎನ್ವಿರಾನ್ಮೆಂಟ್ ನನಗೆ ಪಕ್ಕ ಬರಂಗಿಲ್ಲ. ಸುಮ್ಮ ಹುಡುಗರು ಒತ್ತಾಯಕ್ಕೆ ಮನತ್ ಮಾಡಿದ್ದೆ ನಾನು. ಸರ್ ಇಲ್ಲ ಸರ್ ನಾನು ನೋಡಿದೆ ಸರ್ ಸ್ವಲ್ಪ ಚೆನ್ನಾಗಿದೆ ಸರ್. ಅದು ಫುಲ್ ನೋಡಕ್ ಹೋಗಿಲ್ಲ ಸರ್ ಅದಕ್ಕೆ ಕೇಳಿ ಸರ್. ಈ ಸೈನ್ಸ್ ಅಂತೂ ನನಗೆ ಬರಲ್ಲ, ನಾನು ಮಾಡಲ್ಲ. ಸರ್ ಹಿಸ್ಟ್ರಿ ಮಾತ್ರ ನನ್ನ ಫ್ರೆಂಡ್ ಎಲ್ಲಿ ಹಿಸ್ಟ್ರಿನ ಬೇರೆ ನಾನು ಇದುವರೆಗೂ ಓದಿಲ್ಲ ಮುಂದಿನ ಓದಲ್ಲ ಅಂತ ಹೇಳಿ ಸರ್. ಹಂಗ್ ಮಾಡಿಲ್ಲ ಸರ್ ನೀವು. 75 ಕ್ಲಾಸ್ ಆಯ್ತಲ್ಲ ಸರ್. ಥ್ಯಾಂಕ್ ಯು. ಇದು ಹಂಗೆ ಆಗತ್ತೆ ಅನ್ಸಾಗತ್ತದ, ಬಟ್ ಅಷ್ಟೇನು ಎಳೆಯಂಗಿಲ್ಲ. ಈ ತಿಂಗಳೊಳಗೆ ಮುಗಿಸ್ಬೇಕು, ಏಪ್ರಿಲ್ ತಿಂಗಳು. ಅವ್ನು ಹೇಳೋದು ನೋಡಿ, ಇದು ಇವರೇನ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರ ಅಂತ ಹೇಳಿದೆ ಸರ್ ಅವನು. ಎಲ್ಲ ಪ್ರತಿಯೊಂದು ಇದಾಗೆ ಸಿಗುತ್ತಲ್ಲ ಅನ್ನಕ್ಕೆ ನಾನು ಅವ್ನಿಗೆ ಹೇಳಿದೆ ಸರ್ ಚೆನ್ನಾಗಿ ಮಾಡಿದಾರೆ ಅಂತ. ಅವ ಬೇರೆ ಬುಕ್ಸ್ ತಾನಕ್ಕಿಂತ ಇದೆ ಸಗರ ಇದೆ ಅಂತ ಸರ್. ಅದು ಬೆಸ್ಟ್. ಅದು ಬುಕ್ಸ್ ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅಲ್ಲಿ ಸರ್. ಅದ್ರಲ್ಲಿ ಬುಕ್ಸ್ ಅಲ್ಲಿ ಒಂಥರ ನಿಮ್ಮಂಗೆ ಪಾಯಿಂಟ್ಸ್ ಬರ್ಸಲ್ಲ ಸರ್ ಅವರು. ಇದರಲ್ಲಿ ಪಾಯಿಂಟ್ಸ್ ವೈಸ್ ಇರ್ತಾ ಏನೋ ಸಿಂಪಲ್ ಆಗಿ ಲಾಸ್ಟ್ ಎಕ್ಸಾಮ್ 2 days ಇದ್ದಾಗ ಅಷ್ಟು ಮುಗಿಸ್ಬೋದು ಸರ್. ಅದು ಬುಕ್ ಓದ್ಬೇಕಂದ್ರೆ ಬಹಳ ಇದಿರುತ್ತೆ ಸರ್. ಅಲ್ಲ ಯೂಸ್ ಆಗುತ್ತೆ, ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಆಯ್ತಾ. ಅದೇ ಸರ್. ಮತ್ತೆ ಮಾಡಲ್ಲ ಸರ್ ನೀವು ಬೇರೆದು ಹಿಸ್ಟ್ರಿ? ಮತ್ತೆ ಇನ್ನೊಂದು 2 months ಆಗುತ್ತೆ ಸರ್. ಪಾಲಿಟಿ ಮುಗಿಬೇಕು. ಪಾಲಿಟಿ ಮುಗಿದ್ಮೇಲೆ ಮತ್ತೆ ಹಿಸ್ಟ್ರಿ ಶುರು ಮಾಡ್ಬೋದು. ಅಲ್ಲ ಸರ್, ಇದು ಕರ್ನಾಟಕ ಹಿಸ್ಟ್ರಿ ಮಾಡ್ತಾರಲ್ಲ? ಕರ್ನಾಟಕ ಹಿಸ್ಟ್ರಿ ಮಾಡ್ತೀನಿ. ಸ್ವಲ್ಪ ಇದು ಮುಗಿಲಿ, ಆಮೇಲೆ ಮಾಡ್ತೀನಿ. ಸರಿ ಸರ್. ಕರೆಂಟ್ ಅಫೇರ್ಸ್ ಸರ್? ಕರೆಂಟ್ ಅಫೇರ್ಸ್ ಈಗೇನು ಪ್ಲಾನ್ ಇಲ್ಲ.